Can you see this picture, everyone? ಇಲ್ಲಿ ಕಳಿಸಿರುವಂತ ಈ ಒಂದು ಪಿಕ್ಚರ್ ನೋಡ್ಲಿಕ್ಕೆ ಯಾರಿಗೂ ಸಾಧ್ಯವಾಗ್ತಾ ಇದೆಯಾ? ಎಲ್ರಿಗೂ ಸಾಧ್ಯವಾಗ್ತಾ ಇದೆ ಅಂತ ಅನಿಸ್ತದೆ. Everyone, can you see this paper? ಈ ಒಂದು ಪೇಪರ್ ನೋಡ್ಲಿಕ್ಕೆ ಎಲ್ಲರಿಗೂ ಸಾಧ್ಯವಾಗ್ತಾ ಇದೆಯಾ? Yes, Pastor. Yes. Okay. Yes. This is what we have shared last week. ನಾವು ಕಳೆದ ವಾರದಲ್ಲಿ ಇದನ್ನೇ ನಾವು ಹಂಚಿಕೊಂಡಿದ್ವು ನಿಮ್ಮ ಮಧ್ಯದಲ್ಲಿ. So I want to share this paper again today, and after that, ಇನ್ನೊಂದು ಆವರ್ತಿ ನಾನು ಇದರಲ್ಲಿ ಇರುವಂತಹ ಸಂದೇಶವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಯಮಾಡಿ ಇನ್ನು ಕೆಲವರು ಮ್ಯೂಟ್ ಮಾಡ್ಕೊಂಡಿಲ್ಲ, ದಯಮಾಡಿ ಮ್ಯೂಟ್ ಮಾಡ್ಕೊಳ್ಳಿ. ವಿಜಯರಾಜಯ್ಯ ಕೆಲವರು ಇನ್ನು ಮ್ಯೂಟ್ ಮಾಡ್ಕೊಳ್ಳಿಲ್ಲ, ದಯಮಾಡಿ. ವಿಜಯರಾಜಯ್ಯ ಅವರೇ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ವಿಜಯರಾಜ್, ಮಾಸ್ಟರ್ ವಿಜಯರಾಜ್ ಯಾದಗಿರಿ, ದಯವಿಟ್ಟು ಇರಿ. ನಮ್ಮ ರವಿ ಸಾರ್ ಅವರು ಎಲ್ಲರಿಗೂ ಹೇಳ್ತಾರೆ, ಮಧ್ಯದಲ್ಲಿ ಯಾರು ಮಾತಾಡಬೇಡಿ ದಯವಿಟ್ಟು. Pastor, you are mute. You need get out from mute. Yes, I am unmute, Pastor. Okay. Okay, Pastor. Last week I said this paper is the summarized gospel. ಒಂದು ಸಂಕ್ಷಿಪ್ತವಾಗಿ ನಾವು ಈ ಒಂದು ಸುವಾರ್ತೆಯ ಬಗ್ಗೆ ಕಳೆದ ವಾರದಲ್ಲಿ ನಾನು ನಿಮ್ಮೊಟ್ಟಿಗೆ ಹೇಳ್ಕೊಂಡಿದ್ದೆ. So this is the introduction. The introduction is talking about all the problems that are happening in the world. ಪರಿಚಯವಾಗಿ ಪೀಠಿಕೆಯಾಗಿ ಈ ಪ್ರಪಂಚದಲ್ಲಿ ನಡೀತಿರುವಂತಹ ಸಮಸ್ಯೆಗಳ ಕುರಿತು ನಾವು ನಿಮ್ಗೆ ಹೇಳಿದ್ದು. And the last sentence is important. Why do these problems come? And is there a solution? ಕೊನೆಯದಾಗಿರುವಂತಹ ಒಂದು ವಾಕ್ಯವನ್ನು ನೋಡಿದ್ರೆ ಪ್ರಪಂಚಕ್ಕೆ ಯಾಕೆ ಈ ರೀತಿಯಾಗಿರುವಂತಹ ಸಮಸ್ಯೆಗಳು ಬರ್ತಾ ಇದೆ, ಮತ್ತೆ ಅದಕ್ಕೆ ಏನಾದ್ರೂ ಪರಿಹಾರವಿದೆಯಾ ಎಂಬುದಾಗಿರುವಂತಹ ಪ್ರಶ್ನೆಯನ್ನು ನಾವು ಅಲ್ಲಿ ಹಾಕಲ್ಪಟ್ಟಿದೆ. This paper is talking about the reason of the problem. That is this one. ಈ ಒಂದು ಪೇಪರ್ ಅಲ್ಲಿ ನಾವು ಗಮನಿಸಿದ್ರೆ ಬಂದ್ಬಿಟ್ಟು ಗಾಡ್ ಅಥವಾ ದೇವರು ಮತ್ತೆ ಮ್ಯಾನ್ಕೈಂಡ್ ಅಂತ ಏನ್ ಕಾಣಿಸ್ತಾ ಇದೆ, ಅದು ಅದಕ್ಕೆ ರೀಸನ್ ಆಗಿದೆ, ಅಂದ್ರೆ ಕಾರಣಗಳಾಗಿದೆ ಯಾಕೆ ಸಮಸ್ಯೆಗಳಿದಾವೆ ಅಂತ ಹೇಳಿದಕ್ಕೆ. This is come from the original sin. From that time on, mankind was separated from God. ಮೂಲವಾಗಿರುವಂತಹ ಒಂದು ಪಾಪ ಏನಿದೆ ಅಂದ್ರೆ ಆದಾಮನು ಮಾಡಿದ ಪಾಪದಿಂದಾಗಿ ಮನುಷ್ಯ ಮತ್ತು ದೇವರ ನಡುವೆ ಒಂದು ದೊಡ್ಡ ಅಗಲುವಿಕೆ, ಬೇರ್ಪಡಿಸುವಿಕೆ ಉಂಟಾಗಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಕಾರಣದಿಂದಲೇ ಈ ಒಂದು ಎಲ್ಲ ಸಮಸ್ಯೆಗಳು ಉದ್ಭವ ಆಗಿದೆ ಎಂಬುದಾಗಿ ನಾವು ಕಲ್ತ್ಕೊಂಡು. And from that time on, mankind becomes sinner. Sin is the reason of the curse. ನಮಗೆ ಗೊತ್ತಿರುವ ಹಾಗೆ ಮನುಷ್ಯನು ಪಾಪ ಮಾಡಿದರ ನಿಮಿತ್ತವಾಗಿ ಆಗಿದೆ ದೇವರನ್ನು ಅಗಲಿಸುವಂತದ್ದು ಮತ್ತೆ ಪಾಪದಿಂದ ಕೂಡಿದಂತಾಗದಂತ ಜೀವಿತ. And from the original sin, mankind become the slavery of Satan. ಯಾವಾಗ ಮೊದಲನೇದಾಗಿ ಮನುಷ್ಯನು ಪಾಪ ಮಾಡೋದು ಅವತ್ತಿನಿಂದ ಹಿಡಿದು ಪಾಪಕ್ಕೂ ಮತ್ತು ಸೈತಾನನಿಗೂ ಮನುಷ್ಯನು ಗುಲಾಮನಾಗಿ ಮಾರ್ಪಟ್ಟಿದ್ದಾನೆ. So this is the three fundamental problems of mankind come from the original sin.
ಯಾಕೆ ಮನುಷ್ಯನಿಗೆ ಇಷ್ಟೊಂದು ಸಂಕಟಗಳು, ಹಿಂಸೆಗಳು ಅಥವಾ ಕಷ್ಟಗಳಿದಾವೆ ಅಂತ ಹೇಳಿದ್ರೆ ಇದಾಗಿದೆ ಮೂಲ ಕಾರಣ, ಅಂದ್ರೆ ಪಾಪ. So, because of this, mankind has no choice to be cursed by the Satan. ದೇವರಿಂದ ಅಗಲಿಕೆ ಉಂಟಾಗಿ ಪಾಪಕ್ಕೆ ಗುಲಾಮನಾಗಿ, ಸೈತಾನಿಗೆ ಗುಲಾಮನಾಗಿ ನಡೆಯುತ್ತಿರುವಂತ ಕಾರಣದಿಂದಾಗಿ ಮನುಷ್ಯನು ಪಾಪದಲ್ಲಿ ಅಥವಾ ಶಾಪದಲ್ಲಿ ಜೀವಿಸುವಂತವನಾಗಿದ್ದಾನೆ. This is the reason of all the problem of mankind. ಮನುಷ್ಯನಿಗೆ ಬರುತ್ತಿರುವಂತ ಎಲ್ಲಾ ಒಂದು ಸಮಸ್ಯೆಗಳ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ದೇವರ ವಿರುದ್ಧವಾಗಿ ಮಾಡದಂತ ಪಾಪ, ಮತ್ತೆ ಪಾಪಕ್ಕೂ ಮತ್ತೆ ಸೈತಾನಕ್ಕೂ ಗುಲಾಮನಾಗಿ ಮನುಷ್ಯನು ನಡೆಯುತ್ತಾ ಇರುವುದರಿಂದ ಆಗಿದೆ. So mankind, the problem of mankind is a spiritual problem. ಮನುಷ್ಯನಿಗಿರುವಂತದ್ದು ಆತ್ಮಿಕವಾಗಿರುವಂತ ಒಂದು ಸಮಸ್ಯೆ ಆಗಿದೆ. So the solution of all the problem is only Jesus Christ. ಈ ಎಲ್ಲಾ ಸಮಸ್ಯೆಗಳಿಗೆ, ಸಂಕಟಗಳಿಗೆ ಒಂದು ಪರಿಹಾರ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು ಮಾತ್ರವೇ ಆಗಿದ್ದಾನೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. Jesus died on the cross as the true prophet. ಯೇಸು ಸ್ವಾಮಿ ಒಬ್ಬ ನಿಜವಾಗಿರುವಂತ ಪ್ರವಾದಿಯಾಗಿ ಅವರು ಮರಣವನ್ನು ಹೊಂದಿದ್ರು, ಯಜ್ಞವಾದರು. So he resolved the separation problem to salvation. ನಾವು ಏನು ದೇವರಿಂದ ಬೇರ್ಪಡಿಸುವಿಕೆ ಉಂಟಾಗಿತ್ತು ಮನುಷ್ಯನಿಗೂ ಮತ್ತೆ ದೇವರ ನಡುವೆ, ಯೇಸು ಸಾಯುವುದರ ಮೂಲಕವಾಗಿ ನಮ್ಮನ್ನ ಮತ್ತೆ ದೇವರೊಂದಿಗೆ ಒಂದುಗೂಡಿಸಿ ರಕ್ಷಣೆಗೆ ತಂದಿದ್ದಾನೆ. And Jesus died on the cross as the true priest, and he resolved our sin problem to freedom. ಯೇಸು ಸ್ವಾಮಿ ಒಬ್ಬ ನಿಜವಾಗಿರುವಂತ ಮಹಾಯಾಜಕನಾಗಿ ಸಾಯುವುದರ ಮೂಲಕವಾಗಿ ಪಾಪದಿಂದ ಬಿಡುಗಡೆಯನ್ನು ನಮಗೆ ದಯಪಾಲಿಸಿದ್ದಾರೆ. And Jesus died on the cross as the true king to resolve the Satan problem to victory. ಹಾಗೆಯೇ ಯೇಸು ಕ್ರಿಸ್ತನು ಒಬ್ಬ ನಿಜವಾಗಿರುವಂತ ರಾಜನಾಗಿ ಶಿಲುಬೆ ಮೇಲೆ ಸಾಯುವುದರ ಮೂಲಕವಾಗಿ ಸೈತಾನನನ್ನ ಸೋಲಿಸಿ ನಮಗೆ ಜಯವನ್ನ ತಂದು ಕೊಟ್ಟಿದ್ದಾನೆ. So this is the reason. This is the answer. ನಾವು ನೋಡಿದ್ವ ಹಾಗೆ ಸಮಸ್ಯೆ ಉಂಟಾಗಿದ್ದು ಯಾಕೆಂದ್ರೆ ದೇವರಿಂದ ಅಗಲಿಕೆಯಿಂದಾಗಿ, ಅದಕ್ಕೆ ಪರಿಹಾರ ಯೇಸು ಕ್ರಿಸ್ತನ ಮರಣ, ಶಿಲುಬೆಯಾಗಿದೆ. So because of these three fundamental problems, mankind become children of devil, and idol worship, mental suffering, physical suffering, and death and judgment of hell, and the spiritual inheritance. ಈ ಒಂದು ದೇವರಿಂದ ಅಗಲಿಕೆ ಯಾವಾಗ ಉಂಟಾಯಿತೋ, ಅಂದ್ರೆ ಆದಾಮನು ಯಾವಾಗ ಮೊದಲನೇದಾಗಿ ಸೈತಾನನ ಮಾತು ಕೇಳಿ ಪಾಪ ಮಾಡಿದ್ನೋ, ಅವಾಗ ಆತನು ಎಲ್ಲ ಮನುಷ್ಯರು ಸೈತಾನನ ಮಕ್ಕಳಾದ್ರು, ಮತ್ತೆ ಅವರು ವಿಗ್ರಹಾರಾಧಕರಾದ್ರು, ಮತ್ತೆ ಮಾನಸಿಕವಾಗಿ ನರಳುವಂತವರಾದ್ರು, ಮತ್ತೆ ರೋಗಸ್ಥಗಳು ಸ್ಟಾರ್ಟ್ ಆಯಿತು. ಅದನಂತರವಾಗಿ ಒಂದು ನ್ಯಾಯ ತೀರ್ಪಿನ ಮರಣ ಉಂಟಾಯಿತು. ಮಾತ್ರವಲ್ಲ, ಸ್ಪಿರಿಚುವಲ್ ಅಂದ್ರೆ ಆತ್ಮಿಕವಾಗಿರುವಂತಹ ಆಸ್ತಿಯನ್ನು ಕೂಡ ಅವರು ಕಳ್ಕೊಂಡ್ರು. This is a sixth status of a non-believer. ಈ ಒಂದು 6 ಹಂತಗಳೇನಿದ್ದಾವೆ ಅದು ರಕ್ಷಣೆ ಹೊಂದದೇ ಇರುವಂತ ಮನುಷ್ಯನ ಹಂತಗಳಾಗಿದ್ದಾವೆ. So now we must do is enjoying Christ, because Christ is the answer for our all problems. ನಾವು ಈಗ ಯೇಸು ಕ್ರಿಸ್ತನಲ್ಲಿ ಹರ್ಷಿಸುವವರಾಗಿದ್ದೇವೆ. ಕಾರಣ ಯಾಕಂದ್ರೆ ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಕ್ರಿಸ್ತನ ಶಿಲುಬೆ ನಮಗೆ ಪರಿಹಾರವಾಗಿದೆ. And then how to enjoy Christ is the issue. ಹೇಗೆ ಕ್ರಿಸ್ತನಲ್ಲಿ ನಾವು ಸಂತೋಷ ಪಡುವುದಾಗಿದೆ ಅನ್ನೋದೇ ಮುಖ್ಯವಾಗಿರುವಂತ ವಿಷಯವಾಗಿದೆ. This is actually we say this is the covenant prayer. ಇದೊಂದು ನಾವು ಈಗ ನೋಡ್ತಿರುವಂತದ್ದು ಒಂದು ಒಡಂಬಡಿಕೆಯ ಪ್ರಾರ್ಥನೆಯಾಗಿದೆ. So this is come from the three fundamental problems:
the original sin. ಮೂಲವಾಗಿರುವಂತ ಪಾಪದಿಂದ ಬಂದಂತ ಮೂಲಭೂತ ಸಮಸ್ಯೆಗಳು ಇದಾಗಿದ್ದಾವೆ. ಈ ಮೂಲ The first problem is the separation. Second, sin. The third is Satan. ಯಾವಾಗ ಮೂಲವಾಗಿ ಆದಾಮನು ಪಾಪ ಮಾಡಿದನೋ ಅವಾಗ ದೇವರಿಂದ ಬೇರ್ಪಡುವಿಕೆ ಉಂಟಾಯಿತು. ನಂತರ ಪಾಪ, ಅದರ ನಂತರವಾಗಿ ಸೈತಾನನು ನಮಗೆ ಮೂಲಭೂತವಾಗಿರುವಂತಹ ಸಮಸ್ಯೆಗಳಾಗಿ ಮಾರ್ಪಟ್ಟು. So, and this is the Genesis chapter 3, verse 1 to 6. It is talking about why mankind was separated from God. ಆದಿಕಾಂಡ 3:1-6 ನಾವು ನೋಡ್ಕೊಳ್ಳೋದಾದ್ರೆ ಯಾಕೆ ಮನುಷ್ಯನು ದೇವರಿಂದ ಬೇರ್ಪಡಿಸಲ್ಪಟ್ಟನು ಎಂಬುದಾಗಿ ಮಾತಾಡ್ತಾ ಇದೆ. So let me say why we should do this confession of Christ instead of our prayer. ನಮ್ಮ ಪ್ರಾರ್ಥನೆ ಅಲ್ಲದೆ ಯೇಸು ಕ್ರಿಸ್ತನನ್ನ ಆರೈಕೆ ಮಾಡೋದು ಯಾಕೆ ಅಂತ ನಾವು ಕೇಳಿಸಿಕೊಳ್ಳುತ್ತಿದ್ದೇವೆ. So according to the gospel, mankind can meet God only through Christ. ಸ್ವಾರ್ಥ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಷಯ ಏನಂದ್ರೆ ಮನುಷ್ಯನು ದೇವರನ್ನ ಹೇಗೆ ಸಂಧಿಸಬಹುದು ಅಂದ್ರೆ ಕ್ರಿಸ್ತನ ಮೂಲಕವಾಗಿ ಮಾತ್ರವೇ. ಆತನಿಲ್ಲದೆ ಒಂದು ದಾರಿ ದೇವರನ್ನು ರೀಚ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. So Christ is the only way to meet God. ಯೇಸು ಕ್ರಿಸ್ತನು ಮಾತ್ರ ಒಂದೇ ಮಾರ್ಗವಾಗಿದ್ದಾರೆ ದೇವರನ್ನ ಸಂಧಿಸುವಂತ ಒಂದು ಮಾರ್ಗ. Christ is not only the only way to meet God. Christ is the only way to receive a prayer answer from God too. ಯೇಸು ಕ್ರಿಸ್ತನು ದೇವರ ಬಳಿಗಿರುವಂತ ಒಂದೇ ಮಾರ್ಗ ಮಾತ್ರವಲ್ಲದೆ ದೇವರಿಂದ ಮನುಷ್ಯನು ಏನಾದ್ರೂ ಹೊಂದ್ಕೊಡ್ಬೇಕು ಅಂದ್ರೂ ಕೂಡ ಯೇಸು ಸ್ವಾಮಿ ಅಥವಾ ಯೇಸು ಕ್ರಿಸ್ತನ ಒಬ್ಬನೇ ಮಧ್ಯಸ್ಥನಾಗಿದ್ದಾನೆ. ಅವನು ಬಿಟ್ಟರೆ ಬೇರೊಂದಿಲ್ಲ. Mankind can meet God only through Christ, right? ಮನುಷ್ಯನು ದೇವರನ್ನು ಸಂಧಿಸುವುದು ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರ. ದಯಮಾಡಿ ಮ್ಯೂಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. So and we can receive a prayer answer from God only through Christ, right? ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ದೊರಕುವುದು ಕೂಡ ದೇವರಿಂದ ಉತ್ತರ ದೊರಕುವುದು ಕೂಡ ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ಆಗಿರುತ್ತದೆ. All the promises are promised in Christ. ಎಲ್ಲಾ ವಾಗ್ದಾನಗಳು ನಮಗೆ ಕೊಡಲ್ಪಟ್ಟಿರುವುದು ಕ್ರಿಸ್ತನಿಂದಲೇ. We can enjoy the power of God only through Christ. ಈ ದೇವರ ಶಕ್ತಿಯನ್ನ ನಾವು ಸಂತೋಷಿಸಬಹುದು ಅಥವಾ ಹೊಂದಿಕೊಳ್ಳಬಹುದು ಅಂತ ಅದು ಹೇಗೆ ಅಂದ್ರೆ ಕ್ರಿಸ್ತನಿಂದ ಮಾತ್ರವೇ, ಕ್ರಿಸ್ತನ ಮೂಲಕವಾಗಿ ಮಾತ್ರವೇ. Between God and mankind, if there is no Christ, nothing is possible. ನಮ್ಮ ಮನುಷ್ಯನ ಮತ್ತೆ ದೇವರ ನಡುವೆ ಕ್ರಿಸ್ತನಿಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದು ದೇವರನ್ನು ಮತ್ತೆ ಮನುಷ್ಯನನ್ನು ಒಂದು ಮಾಡಲಿಕ್ಕೆ ಸಾಧ್ಯವಿಲ್ಲ. And then to confess Christ is the most important things for mankind. ಮನುಷ್ಯನಿಗೆ ಯೇಸು ಕ್ರಿಸ್ತನನ್ನು ದೇವರದು ಒಡೆಯನೆಂದು ಆರೈಕೆ ಮಾಡುವುದು ಅತ್ಯಂತ ಮುಖ್ಯವಾಗಿರುವಂತಹ ವಿಷಯವಾಗಿದೆ ರಕ್ಷಣೆ. So confessing Christ is much more important than our own prayer topic. ನಮಗಿರುವಂತ ಎಲ್ಲಾ ವಿಷಯಗಳಿಗಿಂತ ಯೇಸು ಕ್ರಿಸ್ತನನ್ನು ಆರೈಕೆ ಮಾಡುವಂತದ್ದು ಅತ್ಯಂತ ಮುಖ್ಯವಾಗಿರುವಂತ ವಿಷಯವಾಗಿದೆ. I began to confess Christ instead of my prayer. ನನ್ನ ಪ್ರಾರ್ಥನೆಗಿಂತ ನಾನು ಯೇಸು ಕ್ರಿಸ್ತನನ್ನು ಹೆಚ್ಚಾಗಿ ಆರೈಕೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದೆ.
Wait little bit. What happened? Oh my God, the computer is just a little bit. Now you can see, right? Pastor, can you see this paper? Yes, yes, Okay. yes, we were able to see, Pastor. Yes. Yeah. Yes, can see. Okay. So the original sin and the Christ is the main point of the gospel. ಈ ಒಂದು ಸುವಾರ್ತೆಯ ಮುಖ್ಯ ವಿಷಯ ಏನಂತಂದ್ರೆ ಮೂಲವಾಗಿರುವಂತ ಸಿನ್ನು ಮತ್ತೆ ಅಂದ್ರೆ ಪಾಪ ಮತ್ತೆ ಅದಕ್ಕಿರುವಂತ ಪರಿಹಾರವಾಗಿರುವಂತ ಯೇಸು ಕ್ರಿಸ್ತನಾಗಿದ್ದಾನೆ ನಮ್ಮ ಸುವಾರ್ತೆಯ ಕೇಂದ್ರ ಬಿಂದು. So actually Christ is the only solution, right? But the original sin is the reason of all problem. ಎಲ್ಲಾ ಸಮಸ್ಯೆಗಳಿಗೂ ಮುಖ್ಯವಾಗಿರುವಂತ ಕಾರಣ ಆ ಮೂಲವಾಗಿರುವಂತ ಪಾಪವಾಗಿತ್ತು. ಅದಕ್ಕೆ ಒಂದೇ ಒಂದು ಪರಿಹಾರ ಸಿಕ್ಕಿದೆ ಅಂದ್ರೆ ಅದು ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರ. So I made this paper to in order to confess that Jesus, you are my Christ. ನಾನು ಈ ಒಂದು ನೋಟ್ಸ್ ಅನ್ನ ಅಥವಾ ಈ ಒಂದು ಪೇಪರ್ ಅನ್ನ ರೆಡಿ ಮಾಡದೆ ಇದೇನಂತಂದ್ರೆ ಯೇಸು ಕ್ರಿಸ್ತನು ಮಾತ್ರವೇ ನಮಗೆ ಪರಿಹಾರವಾಗಿದ್ದಾನೆ ಎಂಬುದಾಗಿ ತೋರಿಸುವುದಕ್ಕಾಗಿ. Because Christ is the only way, so to confess Christ is the most important thing. ಯೇಸು ಕ್ರಿಸ್ತನನ್ನು ನಾವು ಕ್ರಿಸ್ತನೆಂದು ಅಥವಾ ದೇವರೆಂದು ಆರೈಕೆ ಮಾಡುವುದೊಂದೇ ನಮಗೆ ಬಿಡುಗಡೆ ಎಂಬುದಾಗಿ ದೇವರು ಕೂಡ ನೆನೆಸಿದನೆಂಬುದಾಗಿ. So now the issue is how to confess Jesus, that our Christ. ಯೇಸು ಕ್ರಿಸ್ತನನ್ನು ಹಾಗಾದ್ರೆ ಹೇಗೆ ನಮ್ಮ ಕ್ರಿಸ್ತನ ಒಡೆಯನೆಂಬುದಾಗಿ ಆರೈಕೆ ಮಾಡೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳುವುದು ಮುಖ್ಯವಾದಂತಹ ವಿಷಯವಾಗಿದೆ. So I am writing down these verses every day. ನಾನು ಪ್ರತಿದಿನ ಈ ವಾಕ್ಯವನ್ನ ಬರೀತಾ ಇದ್ದೀನಿ. I am writing down concerning the separation. I am writing down the verses concerning the separation. ನಾನು ಈ ಒಂದು ಬೇರ್ಪಡಿಸುವಿಕೆ ಅಂದ್ರೆ ದೇವರಿಂದ ಬೇರ್ಪಡಿಸುವಿಕೆ ಮನುಷ್ಯನಿಗೆ ಯಾವಾಗ ಉಂಟಾಯಿತು ಅದರ ಕುರಿತಾಗಿರುವಂತಹ ವಾಕ್ಯಗಳನ್ನ ಬರೀತಾ ಇದ್ದೇನೆ. And I am writing down the verses concerning the sin and writing down the verses concerning the Satan. ಸೈತಾನನ ಕುರಿತು ಮತ್ತೆ ಪಾಪದ ಕುರಿತಾಗಿರುವಂತಹ ವಾಕ್ಯಗಳು ಏನೆಲ್ಲ ಹೇಳ್ತಾ ಇದೆ ಎಂಬುದಾಗಿ ಬರೀತಾ ಇದ್ದೀನಿ. So by writing down these verses, what I am confessing is that Father God, the reason of all my problem is the original sin, the fundamental problem. ನಾನು ಇದನ್ನ ಬರೆಯುವುದರ ಮೂಲಕವಾಗಿ ಒಂದನ್ನ ಕಲ್ತ್ಕೊಳ್ತಾ ಇದ್ದೇನೆ ಮತ್ತು ದೇವರಿಗೆ ಆರೈಕೆ ಮಾಡ್ತಾ ಇದ್ದೇನೆ. ನನ್ನ ಎಲ್ಲಾ ಸಮಸ್ಯೆಗಳಿಗೂ ಈ ಮೂಲವಾಗಿರುವಂತ ಅಂದ್ರೆ ಆದಾಮನ ಪಾಪವೇ ಆಗಿದೆ ಮತ್ತೆ ಈ ಎಲ್ಲಾ ಸಮಸ್ಯೆಗಳಿಗೆ ಈವನ ಪಾಪವೇ ಕಾರಣವಾಯಿತು ಎಂಬುದಾಗಿ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೇನೆ. Because confessing Christ is more important than praying. ಒಂದು ವಿಷಯವನ್ನ ನಾವು ಗ್ರಹಿಕೆ ಮಾಡ್ಕೊಳ್ಬೇಕು, ನಮ್ಮ ಪ್ರಾರ್ಥನೆಗಿಂತ ಹೆಚ್ಚಾಗಿ ಯೇಸು ಕ್ರಿಸ್ತನನ್ನು ಆರೈಕೆ ಮಾಡುವುದು ಬಹಳ ಮುಖ್ಯವಾಗಿದೆ. And I am confessing the Christ too. ಯೇಸು ಕ್ರಿಸ್ತನನ್ನು ದೇವರು ಒಡೆಯನೆಂಬುದಾಗಿ ಆರೈಕೆ ಮಾಡ್ತಾ ಇದ್ದೇನೆ. So he is the true prophet, the way to meet God, right? ಯೇಸು ಕ್ರಿಸ್ತನು ನಿಜವಾಗಿರುವಂತ ಪ್ರವಾದಿ ಆಗಿದ್ದಾನೆ. ಆತನು ಒಂದೇ ದಾರಿ ದೇವರನ್ನು ಸಂಧಿಸುವುದಕ್ಕಾಗಿ. The representative verse about this point is John 14:6. ಈ ಒಂದು ವಾಕ್ಯಕ್ಕೆ ಈ ಒಂದು ಸೆಂಟೆನ್ಸ್ಗೆ ಅಥವಾ ಈ ಒಂದು ವಾಕ್ಯಕ್ಕೆ ಆಧಾರ ಯೋಹಾನ ಬರೆದ ಸುವಾರ್ತೆ 14:6. So I am writing, I am the way and the truth and the life. No one comes to the Father except through me. ಅಲ್ಲಿ ವಾಕ್ಯ ಹೇಳುತ್ತದೆ, ನಾನೇ ದಾರಿ, ನಾನೇ ಮಾರ್ಗವು ಸತ್ಯವೂ ಆಗಿದ್ದೇನೆ, ಜೀವವಾಗಿದ್ದೇನೆ, ನನ್ನ ಹೊರತು ಯಾರು ಕೂಡ ತಂದೆಯ ಬಳಿಗೆ ಬರಲಾರ. By writing these verses, I am confessing that Jesus, you are my way to meet God. ನಾನು ಈ ವಾಕ್ಯವನ್ನ ಬರೆಯುವುದರ ಮೂಲಕವಾಗಿ ನಾನು ದೇವರಿಗೆ ಹೇಳ್ತಾ ಇದ್ದೇನೆ, ನಾನು ದೇವರನ್ನ ಸಂಧಿಸುವುದಕ್ಕೆ ನೀನೊಂದೇ ದಾರಿ ಯೇಸುವೆ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. And I confess that
Jesus, you are the only way to receive prayer answer from God. ನಾನು ದೇವರಿಗೆ ಹೇಳ್ತಾ ಇದ್ದೀನಿ, ನೀನೇ ಒಂದೇ ಒಂದು ದಾರಿ ಈ ದೇವರಿಂದ ನನಗೆ ಉತ್ತರವನ್ನ ಪಡ್ಕೊಳ್ಳಿಕ್ಕೆ ನೀನು ಒಂದೇ ದಾರಿ ಯೇಸುವೆ ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ. Because confessing Christ is more powerful than praying, give me, give me, give me. ಪ್ರಾರ್ಥನೆ ಮಾಡುವಂತದ್ದು ಕೊಡು 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 ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿರುವಂತ ಮಹತ್ವವುಳ್ಳದೇನೆಂದ್ರೆ ಯೇಸು ಕ್ರಿಸ್ತನನ್ನ ಒಡೆಯನು ರಕ್ಷಕನೆಂಬುದಾಗಿ ಆರೈಕೆ ಮಾಡುವುದು ಬಹಳ ಮುಖ್ಯವಾಗಿರುವಂತದ್ದಾಗಿದೆ. And this is the result of this John 14:6. 14ನೇ ಅಧ್ಯಾಯ 16ನೇ ವಚನದ ಒಂದು ಫಲಿತಾಂಶ ಏನಂತಂದ್ರೆ ಯೋಹಾನ ಬರೆದ ಸುವಾರ್ತೆ 10:28. So Jesus said, I give them eternal life and they shall never perish. No one will snatch them out of my hand. ವಾಕ್ಯ 28ನೇ ವಚನದಲ್ಲಿರುತ್ತದೆ, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದಿಲ್ಲ, ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಿದುಕೊಳ್ಳಲಾರರು. So Jesus is the way. That's why no one can snatch us out of Jesus' hand. ಯೇಸು ಕ್ರಿಸ್ತನು ಒಂದು ಮಾರ್ಗವಾಗಿರುವುದರಿಂದ ಅವನ ಕೈಯಿಂದ ಯಾರು ಕೂಡ ನಮ್ಮನ್ನ ಕಸಿದುಕೊಳ್ಳಲಾರರು. And we have the eternal life because Jesus is the way. ನಮಗೆ ನಿತ್ಯ ಜೀವ ಇದೆ ಯಾಕೆಂತ ಹೇಳಿದ್ರೆ ಯೇಸು ದೇವರ ಬಳಿಗೆ ಮಾರ್ಗವಾಗಿದ್ದಾನೆ. And also we shall never perish because Jesus, you are my way. ನಾವು ಎಂದಿಗೂ ನಾಶವಾಗುವುದಿಲ್ಲ, ಕಾರಣ ಅಂದ್ರೆ ಯೇಸು ನಮಗೆ ಮಾರ್ಗವಾಗಿದ್ದಾನೆ. So while I am writing these verses, I confess that to Jesus Christ, our ನಾನು ಈ Father God. ವಾಕ್ಯಗಳನ್ನ ಬರೆಯುವುದರ Okay, go ahead. ಈ ವಾಕ್ಯಗಳನ್ನ ಬರೆಯುವುದರ ಮೂಲಕವಾಗಿ ಯೇಸು ಕ್ರಿಸ್ತನಿಗೂ ತಂದೆಯಾದ ದೇವರಿಗೂ ನಾನು ಆರೈಕೆ ಮಾಡ್ತಾ ಇದ್ದೇನೆ, ನೀನೇ ನನಗೆ ದಾರಿಯಾಗಿದ್ದಾರೆ, ಯೇಸುವೆ ನನಗೆ ದಾರಿಯಾಗಿದ್ದಾರೆ ದೇವರೇ ನಿಮ್ಮನ್ನ ಸಂಧಿಸುವುದಕ್ಕಾಗಿ. I confess that, Father God, I have eternal life and I never perish and no one can snatch me out of your hand because Jesus is my way. ನಾನು ತಂದೆಯಾದ ದೇವರಿಗೆ ಹೇಳ್ತಾ ಇದ್ದೇನೆ, ದೇವರು ನನಗೆ ನಿತ್ಯ ಜೀವನ, ಯೇಸು ಕ್ರಿಸ್ತನಿಗೆ ನಿತ್ಯ ಜೀವನ ಕೊಡುತ್ತಾನೆ, ನಾನು ಎಂದಿಗೂ ನಾಶವಾಗುವುದಿಲ್ಲ, ನನ್ನನ್ನು ಯಾರು ಯೇಸುವಿನ ಕೈಯಿಂದ ಕಿತ್ಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ನನಗೆ ನಿತ್ಯ ಜೀವ ಇದೆ ಎಂಬುದಾಗಿ ನಾನು ದೇವರಿಗೆ ಆರೈಕೆ ಮಾಡ್ತಾ ಇದ್ದೇನೆ. So this is my prayer. ಇದಾಗಿದೆ ನನ್ನ ಪ್ರಾರ್ಥನೆ. And the second is Jesus is the true priest, right? ಎರಡನೇದಾಗಿ ನಮ್ಮೆಲ್ಲರೂ ಕೂಡ ಗೊತ್ತಾಗ್ಬೇಕಾಗಿರುವಂತ ವಿಷಯ ಅಂದ್ರೆ ನಿಜವಾಗಿರುವಂತ ಮಹಾಯಾಜಕನು ಯೇಸು ಸ್ವಾಮಿ ಆಗಿದ್ದಾರೆ ಅಲ್ವಾ. Jesus died on the cross for our sin. That's why we are free from our sin. ಯೇಸು ಕ್ರಿಸ್ತನು ಮಹಾಯಾಜಕನ ಶಿಲುಬೆಯಲ್ಲಿ ಸಾಯುವುದರ ಮೂಲಕವಾಗಿ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಈ ಕಾರಣದಿಂದ ನಾವು ಪಾಪದಿಂದ ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇವೆ. So Mark chapter 10 verse 45 is saying that for even the Son of Man did not come to be served, but to serve and to give his life as a ransom for many. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 45ನೇ ವಚನದಲ್ಲಿ ದೇವರು ಹೇಳ್ತಾರೆ, ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಡುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿ ಬಂದನೆ ಎಂದು ಹೇಳುತ್ತಾ ಇದ್ದ. So by writing these verses, I confess that Jesus, you died on the cross for my sin. ನಾನು ಈ ವಾಕ್ಯವನ್ನ ಬರೆಯುವುದರ ಮೂಲಕವಾಗಿ ದೇವರಿಗೆ ಯೇಸುವಿಗೆ ಹೇಳ್ತಾ ಇದ್ದೀನಿ, ಯೇಸುವೆ ನನ್ನ ಪಾಪಗಳಿಗಾಗಿ ನೀನು ಶಿಲುಬೆ ಮೇಲೆ ಸತ್ತಿದ್ದೀಯ ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ. So I am free from my sin, even though I am making sin every single minute. ನಾನು ಪ್ರತಿ ನಿಮಿಷದಲ್ಲೂ ಕೂಡ ಪಾಪ ಮಾಡ್ತಾ ಇದ್ರಾಗ್ಲೂ ಕೂಡ ನಾನು ಪಾಪದಿಂದ ಬಿಡುಗಡೆಯನ್ನು ಹೊಂದ್ಕೊಂಡಿದ್ದೇನೆ. ಕಾರಣ ಏನಕ್ಕಂದ್ರೆ ನೀನು ಆ ಶಿಲುಬೆಯ ಮೇಲೆ ನನಗೋಸ್ಕರವಾಗಿ ನನ್ನ ಪಾಪಗಳಿಗಾಗಿ ಸತ್ತ ನಿಮಿತ್ತವಾಗಿ. So I confess, God, Father God, thank you very much for taking me from the curse of sin. ನಾನು ತಂದೆಯಾದ ದೇವರಿಗೆ ಯಾವಾಗ್ಲೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಈ ಪಾಪದಿಂದ ಉಂಟಾಗಿರುವಂತ ಶಾಪದಿಂದ ನನ್ನನ್ನು ನೀನು ಬಿಡುಗಡೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಅಂತ ನಾನು ಯಾವಾಗ್ಲೂ ಹೇಳುವಂತವನಾಗಿದ್ದೇನೆ.
this Mark chapter 10:45 is the representative verse concerning the true priest. ಈ ಒಂದು ನಿಜವಾಗಿರುವಂತ ಮಹಾಯಾಜಕನಿಗೆ ಎಂಬುದಾಗಿ ನಾವು ಕಲಿತಾ ಇರೋದಕ್ಕೆ ಮುಖ್ಯವಾಗಿರುವಂತ ವಾಕ್ಯ ಭಾಗ ಅಂದ್ರೆ ಮಾರ್ಕನ ಸುವಾರ್ತೆ 10:45 ವಚನ. And the next, Romans chapter 8, verse 1 and 2 is the result of Mark chapter 10:45. ಮಾರ್ಕನ ಬರೆದ ಸುವಾರ್ತೆ 10:45 ವಚನದಲ್ಲಿ ಹೇಳುತ್ತಿರುವಂತ ವಾಕ್ಯದ ಫಲಿತಾಂಶ ನಮಗೆ ರೋಮಪುರದ ಪತ್ರಿಕೆ 8:1-2 ವಚನದಲ್ಲಿ ಇರುವಂತ ಫಲಿತಾಂಶವಾಗಿದೆ. Because Jesus died on the cross for our sin, that's why, therefore, there is now no condemnation for those who are in Christ Jesus. ರೋಮಪುರದ ಪತ್ರಿಕೆಯಲ್ಲಿ 1:1-2 ವಚನ ಓದುವುದಾದ್ರೆ, ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕಂದ್ರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದ ಆದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು ಎಂಬುದೇ. And because through Christ Jesus, the law of the Spirit of life set me free from the law of sin and death. ಯಾಕಂದ್ರೆ ಜೀವನ ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಬಿಡಿಸಿತು ಎಂಬುದಾಗಿ. While I'm writing down these verses, I confess that, Father God, thank you very much. There's no condemnation on me. ನಾನು ಈ ವಾಕ್ಯವನ್ನ ಬರೆಯುವುದರ ಮೂಲಕವಾಗಿ ತಂದೆಯಾದ ದೇವರಿಗೆ ಹೇಳ್ತಾ ಇದ್ದೇನೆ, ತಂದೆಯಾದ ದೇವರೇ ನಿನಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ನನಗೆ ಕ್ರಿಸ್ತನಲ್ಲಿ ಇರುವುದರಿಂದ ನನಗೆ ಪಾಪ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ ಎಂಬುದಾಗಿ ನಾನು ದೇವರಿಗೆ ಹೇಳ್ತಾ ಇದ್ದೇನೆ. So, Father God, thank you very much for your Son, Jesus Christ, sending to me. ಯೇಸು ಸ್ವಾಮಿಯನ್ನ ಕಳಿಸಿಕೊಟ್ಟಂತ ದೇವರಿಗೆ ನಾನು ಹೇಳ್ತಾ ಇದ್ದೇನೆ, ತಂದೆಯಾದ ದೇವರೇ ನಾನು ನಿನಗೆ ತುಂಬಾ ಆಭಾರಿಯಾಗಿದ್ದೇನೆ, ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಕ್ರಿಸ್ತನ ಮೂಲಕವಾಗಿ ನನಗೆ ಇದೆಲ್ಲದಿಂದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೇನೆ. And thank you very much, Father God. You set me free from the sin and death. ನಾನು ತಂದೆಯಾದ ದೇವರಿಗೆ ಹೇಳ್ತೀನಿ, ದೇವರೇ ನನ್ನನ್ನ ಮರಣದಿಂದಲೂ ಮತ್ತೆ ಪಾಪದ ಆ ಕೊಂಡಿಯಿಂದಲೂ ನನ್ನನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ನಿನ್ನ ಕೃತಜ್ಞತೆ ಎಂಬುದಾಗಿ ನಾನು ಆರೈಕೆ ಮಾಡ್ತೀನಿ. I confess this by writing down these verses. ಈ ವಾಕ್ಯಗಳನ್ನ ಬರೆಯುವುದರ ಮೂಲಕವಾಗಿ ನಾನು ದೇವರಿಗೆ ಆ ಒಂದು And the third is a true king, the victory over Satan. ಮೂರನೇದಾಗಿ ನಾವು ಕಲಿಬೇಕಾಗಿರುವಂತ ವಿಷಯ ಅಂದ್ರೆ ನಿಜವಾಗಿರುವಂತ ಸತ್ಯವಾಗಿರುವಂತ ರಾಜನು ನಮ್ಮನ್ನ ಸೈತಾನನಿಂದ ವಿಜಯವನ್ನ ತಂದುಕೊಟ್ಟನು ಎಂಬುದಾಗಿ. ವಿಜಯವನ್ನ ತಂದುಕೊಟ್ಟನು ಎಂಬುದಾಗಿ. The first verse come from 1 John chapter 3 verse 8. ಈ ವಾಕ್ಯಕ್ಕೆ ಆಧಾರವಾಗಿ ನಾವು 1 ಯೋಹಾನ 3:8 ನಾವು ಅದನ್ನ ಕಲಿತೇವೆ. He who does what is sinful is of the devil, because the devil has been sinning from the beginning. ಪಾಪವನ್ನ ಮಾಡುವವನು ಸೈತಾನದಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. And the reason the Son of God appeared was to destroy devil's work. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. So while I am writing down these verses, I confess that, Father God, I believe the Son of God, Jesus Christ, will destroy the devil's work in my life. ತಂದೆಯಾದ ದೇವರಿಗೆ ಈ ವಾಕ್ಯವನ್ನ ಬರೆಯುವಾಗ ನಾನು ಆರೈಕೆ ಮಾಡ್ತಾ ಇದ್ದೇನೆ, ದೇವರೇ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನು ಸೈತಾನನ ಎಲ್ಲಾ ಕೆಲಸಗಳನ್ನ ಲಯಪಡಿಸ್ತಾ ಇದ್ದಾನೆ, ನಾಶ ಮಾಡ್ತಾ ಇದ್ದಾನೆ, ಅದಕ್ಕಾಗಿ ನಾನು ನಿಮಗೆ ಸ್ತೋತ್ರ ಅಂತ ಹೇಳ್ತೇನೆ. So I confess and ask God, please destroy the devil's work even right now. ನಾನು ಈ ವಾಕ್ಯವನ್ನ ಬರೆಯುವುದರ ಮೂಲಕವಾಗಿ ದೇವರಿಗೆ ಅರಿಕೆ ಮಾಡ್ತಾ ಇದ್ದೇನೆ, ದೇವರೇ ನನ್ನ ಜೀವನದಲ್ಲಿಯೂ ಮತ್ತೆ ನಮ್ಮ ಸೇವೆಯಲ್ಲಿ ಇರುವಂತ ಸೈತಾನನ ಎಲ್ಲಾ ಕೆಲಸಗಳನ್ನ ಹಾಳು ಮಾಡು, ನಾಶ ಮಾಡಿರುವುದಾಗಿ ನಾನು ದೇವರಿಗೆ ಅರಿಕೆ ಮಾಡ್ತಾ ಇದ್ದೇನೆ. And the next verse is Genesis chapter 3 verse 15. ನೆಕ್ಸ್ಟ್ ವಾಕ್ಯ ಆದಿಕಾಂಡ 3ನೇ ಅಧ್ಯಾಯ 5.
This is actually the very first gospel. ನಿಮಗೆ ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಮೊಟ್ಟ ಮೊದಲನೇ ಒಂದು ಸುವಾರ್ತೆ ಯಾವ್ದಪ್ಪ ಅಂತ ಹೇಳಿದ್ರೆ 3:15 ವಚನದಲ್ಲಿ ಹೇಳಲ್ಪಟ್ಟಂತಹ ವಚನವಾಗಿದೆ ಆದಿಕಾಂಡ 3:15 ಹೇಳಲ್ಪಟ್ಟಂತಹ ವಚನ. And I will put enmity between you and the woman, and between your offspring and hers. He will crush your head, and you will strike his heel. ಸಂತಾನಕ್ಕೂ ಹಗೆತನವು ಇರುವ ಹಾಗೆ ಮಾಡುವೆನು, ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. So in this sentence, I is God, and God said, I will put enmity between you. You is a Satan, and the woman is the Eve. Okay. ಇಲ್ಲಿ ವಾಕ್ಯ ಹೇಳುತ್ತದೆ, ಇಲ್ಲಿ ನಾನು ಅಂತ ಹೇಳಿದ್ರೆ ಇಲ್ಲಿ ದೇವರಾಗಿದ್ದಾರೆ, ಮತ್ತೆ ನೀನು ಅಂತ ಹೇಳಿದ್ರೆ ಸೈತಾನನಾಗಿದ್ದಾನೆ, ಇಲ್ಲಿ ಸ್ತ್ರೀ ಅಂತ ಹೇಳಿದ್ರೆ ಅವಳಾಗಿದ್ದಾನೆ. So I will make you and the woman enemy each other. ಒಂದು ಸೈತಾನ ಅಂದ್ರೆ ಆ ಸರ್ಪಕ್ಕೂ ಮತ್ತು ಸ್ತ್ರೀಯ ಸಂತಾನಕ್ಕೂ ಹಗೆತನ ಉಂಟು ಮಾಡುವಂತೆ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. And between your offspring, Satan's offspring, and her offspring. Okay. ಸ್ತ್ರೀಯ ಸಂತಾನಕ್ಕೂ ಮತ್ತೆ ಆ ಸರ್ಪದ ಸಂತಾನಕ್ಕೂ ಹಗೆತನ ಇರುವಂತೆ ನಾನು ಮಾಡ್ತೇನೆ ಎಂಬುದಾಗಿ. The Satan's offspring is the people who don't believe in Christ. ಈ ಒಂದು ಸರ್ಪದ ಅಥವಾ ಸೈತಾನನ ಒಂದು ಸಂತತಿ ಯಾರಂತಂದ್ರೆ ಯೇಸು ಕ್ರಿಸ್ತನನ್ನ ನಂಬದೇ ಇರುವಂತ ಒಂದು ಸಂತತಿ. The her offspring means the offspring of woman, that is Jesus Christ. ಸ್ತ್ರೀಯರ ಸಂತತಿ ಅಂತಂದ್ರೆ ಇಲ್ಲಿ ಈ ವಾಕ್ಯದ ಪ್ರಕಾರವಾಗಿ ಯೇಸು ಕ್ರಿಸ್ತನಾಗಿದ್ದ. The reason we say Christ is the offspring of woman is that Jesus has come to the world only through woman. ನಿಮಗೆಲ್ಲರಿಗೂ ತಿಳಿಯುವ ಹಾಗೆ ಈ ಸ್ತ್ರೀಯ ಸಂತಾನ ಅಂದ್ರೆ ಆ ಸ್ತ್ರೀಯ ಮೂಲಕವಾಗಿ ಹುಟ್ಟು ಬಂದಂತ ಯೇಸು ಕ್ರಿಸ್ತನಾಗಿದ್ದಾನೆ, ಈ ಸೈತಾನನ ತಲೆಯನ್ನು ಜಜ್ಜುವಂತ ಒಂದು ವ್ಯಕ್ತಿ. So for mankind, it is impossible to come into the world only through woman. Sorry, Pastor, repeat, Pastor. Okay, mankind is impossible to come to the world only through woman. ಮನುಷ್ಯನು ಅಥವಾ ಸ್ತ್ರೀಯ ಮೂಲಕವಾಗಿ ಸ್ತ್ರೀ ಒಬ್ಬಳೇ ಮೂಲಕವಾಗಿ ಬರ್ಲಿಕ್ಕೆ ಸಾಧ್ಯವಿಲ್ಲ, ಅದು ಅಸಾಧ್ಯವಾಗಿದೆ. ಅಂದ್ರೆ ಮನುಷ್ಯನ ಇರ್ಬೇಕು ಅಂತ. Mankind must have a father and mother, but Jesus didn't have the father. But even though his mother was not his mother actually, so it means Jesus is not mankind but God. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ಮಗು ಹುಟ್ಟಬೇಕು ಅಂತಂತ ಹೇಳಿದ್ರೆ ಅದಕ್ಕೆ ಅಪ್ಪ ಅಮ್ಮನೂ ಇರಬೇಕು, ಬರೀ ಒಂದೇ ಒಂದು ಸ್ತ್ರೀ ಮೂಲಕವಾಗಿ ಆಗೋದಿಲ್ಲ. ಆದ್ರೆ ಇಲ್ಲಿ ಯೇಸುವಿನ ಕುರಿತು ನಾವು ಧ್ಯಾನ ಮಾಡ್ಬೇಕಾದ್ರೆ ಯೇಸುವಿಗೆ ಆಮೇಲೆ ಈ ಲೋಕದ ಯಾರು ಕೂಡ ತಂದೆ ಆಗಿರ್ಲಿಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ. ಅದಾಗಿದೆ ಇಲ್ಲಿನ ವಾಕ್ಯದ ಅರ್ಥ. And now he is the offspring of woman, Jesus Christ. He will crush your head, Satan's head, and you, Satan, will strike his heel, Jesus heel. ಆತನ ಸಂತಾನ ಅಂತ ಏನ್ ಹೇಳ್ತಾ ಇದೆ ಅಲ್ಲಿ ಅವನು ಅಂತ ಹೇಳಿ ಬರೆಯಲ್ಪಡ್ತಾ ಇದೆ. ಅವನು ಅಂತ ಹೇಳ್ತಾ ಇದ್ರೆ ಇದು ಯೇಸು ಕ್ರಿಸ್ತನನ್ನ ಸೂಚಿಸಿ ಆತನು ನಿನ್ನ ತಲೆಯನ್ನ ಜಜ್ತಾನೆ, ಮತ್ತೆ ನೀನು ಅಂದ್ರೆ ಸೈತಾನನ ಸಂತತಿ, ಆಮೇಲೆ ಸೈತಾನನು ತನ್ನ ಇಮ್ಮಡಿಯನ್ನ ಕಚ್ಚುವಿ ಎಂಬುದಾಗಿ ಬರೆಯಲ್ಪಡ್ತಾ ಇದೆ. So you will strike his heel means you will hang him on the cross. ಅಲ್ಲಿ ನೀನು ಅವನನ್ನ ಇಮ್ಮಡಿಯನ್ನ ಕಚ್ಚುವಿ ಎಂಬುದಾಗಿ ಏನ್ ಹೇಳ್ತಾ ಇದೆ, ಅದರ ಅರ್ಥ ಏನಂತಂದ್ರೆ ನೀನು ಆತನನ್ನ ಶಿಲುಬೆಯಲ್ಲಿ ಹಾಕುವಿ ಅಥವಾ ಶಿಲುಬೆಯಲ್ಲಿ ಅವನಿಗೆ ಮೊಳೆ ಹೊಡಿವಿ, ಆ ರೀತಿಯಾಗಿರುವಂತ ಅರ್ಥ ಬರುವಂತದ್ದಾಗಿ. But your head will be crushed by him, Jesus Christ, because ವಾಕ್ಯ ಹೇಳ್ತಾ ಇದೆ ಆತನು ನಿನ್ನ ತಲೆಯನ್ನ ಜಜ್ಜುವನು ಎಂಬುದಾಗಿ. ಯೇಸು ಶಿಲುಬೆಯಲ್ಲಿ ತಲೆಯನ್ನ ಜಜ್ಜಿದನು. Yeah, through this, what God is teaching is that Jesus is God.
ಇಲ್ಲಿ ವಾಕ್ಯದ ಮೂಲಕವಾಗಿ ನಮ್ಗೆ ಏನಪ್ಪ ಹೇಳ್ತಾ ಇದ್ದಾರೆ ದೇವರು ಅಂದ್ರೆ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ ಅಂತ. The reason he has come is to crush Satan's head. ಯೇಸು ಕ್ರಿಸ್ತನು ಬಂದದ್ದೇ ಸೈತಾನನ ತಲೆಯನ್ನು ಜಜ್ಜುವುದಕ್ಕೋಸ್ಕರ. So it is same as 1 John 3:8. The Son of God appeared was to destroy devil's work. 1 ಯೋಹಾನ 3:8 ಹೇಳಿದ ಹಾಗೆ ಈ ಮನುಷ್ಯ ಕುಮಾರನ ಲೋಕದಲ್ಲಿ ಪ್ರತ್ಯಕ್ಷನಾದ ಸೈತಾನನ ಕೆಲಸಗಳನ್ನ ನಾಶ ಮಾಡುವುದಕ್ಕಾಗಿ, ಲಯಪಡಿಸುವುದಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. And he wanna do that on the cross. ಅದನ್ನ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. Yeah, this is the very first gospel. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ ಮೊಟ್ಟ ಮೊದಲನೆಯ ಒಂದು ಸುವಾರ್ತೆಯಾಗಿದೆ. While I am writing down these verses, I confess that, Father God, I believe that you will crush Satan's head even right now. ನಾನು ಈ ವಾಕ್ಯವನ್ನು ಬರೆಯುವುದರ ಮೂಲಕವಾಗಿ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ತಂದೆಯಾಗಿರುವ ದೇವರೇ, ಸೈತಾನನ ತಲೆಯನ್ನು ನೀನು ಈಗಲೂ ನನ್ನ ಜೀವಿತದಲ್ಲಿ ಬರುವಂತದ್ದನ್ನ ಅಥವಾ ಸೈತಾನನ ಕಾರ್ಯಗಳನ್ನ ಲಯಪಡಿಸ್ತೀಯ, ಅವನ ತಲೆಯನ್ನು ಜಜ್ಜಿಸ್ತೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಈ ವಾಕ್ಯದ ಬರೆಯುವುದರ ಮೂಲಕವಾಗಿ ನಾನು ಆರೈಕೆ ಮಾಡ್ತೇನೆ. And I confess that Jesus is my God and my Christ. ನಾನು ಈ ವಾಕ್ಯವನ್ನು ಬರೆಯುವುದರ ಮೂಲಕವಾಗಿ ತಂದೆಯಾದ ದೇವರಿಗೆ ಆರೈಕೆ ಮಾಡಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಯೇಸು ಕ್ರಿಸ್ತನು ನನಗೆ ಕ್ರಿಸ್ತನಾಗಿದ್ದಾನೆ ಮತ್ತೆ ಒಡೆಯನಾಗಿದ್ದಾನೆ, ಅದಕ್ಕೆ ನಿನಗೆ ಸ್ತೋತ್ರ ಅಂತ ಹೇಳ್ತಾ ಬರೀತೇನೆ. And I confess that the cross of the cross of Jesus will destroy Satan's head. ಯೇಸು ಕ್ರಿಸ್ತನ ಶಿಲುಬೆ ಸೈತಾನನ ತಲೆಯನ್ನ ಜಜ್ಜುವಂತದ್ದಾಗಿದೆ. And the next verse, Luke chapter 10:19, is the result of the two verses, 1 John 3:8 and Genesis chapter 3 verse 15. 1 ಯೋಹನ್ನ 3:8 ಮತ್ತೆ ಆದಿಕಾಂಡ 3:15 ವಾಕ್ಯದ ಈ ವಾಕ್ಯಗಳ ಒಂದು ಫಲಿತಾಂಶ ನಾವು ನೋಡಬೇಕು ಅಂತಂದ್ರೆ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ. This is the verses given to his disciple about Jesus Christ. ಈ ಒಂದು ಅಥಾರಿಟಿ, ಈ ಒಂದು ಅಧಿಕಾರ ದೇವರು ತನ್ನ ಶಿಷ್ಯರಿಗೆ ಅಂದ್ರೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಕೊಡುವುದನ್ನು ನಾವು ಕಾಣ್ತಾ ಇದ್ದೇವೆ. Jesus promised, I have given you the authority to trample on snakes and scorpions. ಸ್ವಾಮಿ ಹೇಳ್ತಾ ಇದ್ದಾರೆ, ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ ಎಂದು ಹೇಳ್ತಾ ಇದ್ದಾರೆ. It is saying that I have given you already the authority and the power to trample on snakes and scorpion, the Satan. ಸೈತಾನನನ್ನು, ಹಾವುಗಳನ್ನು, ಚೇಳುಗಳನ್ನು ತುಳಿಯುವಂತ ಫಲವನ್ನು, ಅಧಿಕಾರವನ್ನು ನಾನು ಆಗಲೇ ನಿಮಗೆ ಕೊಟ್ಟುಬಿಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ. And to overcome all the power of enemy, and nothing will harm you. ಆತನ ಎಲ್ಲ ಬಲವನ್ನು ತುಳಿದು ನಡೆಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೀನಿ, ಯಾವುದು ನಿಮ್ಗೆ ಕೇಡು ಮಾಡುವುದೇ ಇಲ್ಲ ಎಂಬುದಾಗುವಂತ ಒಂದು ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. So I confess that, Father God, I believe you have given me the authority to destroy the Satans already. ನಾನು ಈ ವಾಕ್ಯವನ್ನ ಬರೆಯುವುದರ ಮೂಲಕವಾಗಿ ದೇವರಿಗೆ ಅರಿಕೆ ಮಾಡ್ತಾ ಇದ್ದೇನೆ. ದೇವರೇ, ತಂದೆಯಾಗಿರುವ ದೇವರೇ, ನನಗೆ ಸೈತಾನನ ಮೇಲೆಯೂ ಸೈತಾನನಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳ ಮೇಲೆಯೂ ನನಗೆ ಅಧಿಕಾರವನ್ನ, ಬಲವನ್ನ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಅರಿಕೆ ಮಾಡ್ತೇನೆ. And I confess that, Father God, I have the power to overcome the enemy already. That's why nothing can harm me. ನಾನು ತಂದೆಯಾದ ದೇವರಿಗೆ ಈ ವಾಕ್ಯ ಬರೆಯುವುದರ ಮೂಲಕವಾಗಿ ಹೇಳ್ತೀನಿ, ದೇವರೇ, ನನಗೆ ಸೈತಾನನ ಎಲ್ಲಾ ಕಾರ್ಯಗಳನ್ನ ಜಯಿಸುವುದಕ್ಕೆ ಅಧಿಕಾರ ಕೊಟ್ಟಿದೀಯಾ, ಈ ಕಾರಣದಿಂದ ಯಾವುದು ನನ್ನನ್ನು ಜಯಿಸಲಾರದು, ನನಗೆ ಕೇಡು ಮಾಡಲಾರದು, ಅದಕ್ಕಾಗಿ ನಿನಗೆ ಸ್ತೋತ್ರ ಅಂತ ನಾನು ಅರಿಕೆ ಮಾಡ್ತೀನಿ. So to confess these things by writing down these verses is my prayer.
ನನ್ನ ಪ್ರಾರ್ಥನೆ ನಿಜವಾಗ್ಲೂ ಏನಪ್ಪಾ ಅಂತ ಹೇಳಿದ್ರೆ, ನಾನು ಈ ವಾಕ್ಯಗಳನ್ನ ಬರೆಯುತ್ತಾ ಅರಿಕೆ ಮಾಡುತ್ತಾ ನಾನು ದೇವರಿಗೆ ಅರಿಕೆ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತೇನೆ. ಇದಾಗಿದೆ ನಿಜವಾಗಿರುವಂತ ನನ್ನ ಪ್ರಾರ್ಥನೆ. The first time when I started this prayer, writing down these verses and receiving grace and confessing God's promises was much more powerful than my own prayer. ನಾನು ಮೊಟ್ಟ ಮೊದಲನೇದಾಗಿ ಪ್ರಾರ್ಥನೆ ಮಾಡುವಂತ ಒಂದು ಸಂದರ್ಭದಲ್ಲಿ ಈ ವಾಕ್ಯಗಳನ್ನ ಬರೆಯುತ್ತಾ ದೇವರ ಕೃಪೆಯನ್ನ ಪಡ್ಕೊಳ್ಳುತ್ತಾ ಈ ವಾಕ್ಯನ ಧ್ಯಾನ ಮಾಡುತ್ತಾ ಪ್ರಾರ್ಥಿಸಿದಾಗ ಮೊದಲು ಮಾಡೋದಕ್ಕಿಂತ ಪ್ರಾರ್ಥನೆಗಿಂತ ಈಗ ಅಂದ್ರೆ ಈ ವಾಕ್ಯಗಳನ್ನ ಧ್ಯಾನ ಮಾಡಿಕೊಂಡು ಬರೆಯುತ್ತಾ ಅರಿಕೆ ಮಾಡಿದಂತ ಪ್ರಾರ್ಥನೆಯ ಸಮಯ ಅತ್ಯಂತ ಬಲವಾಗಿತ್ತು, ಶಕ್ತಿಯುತವಾಗಿತ್ತು. When I began this prayer, I was very difficult. My church was very difficult, and there was no prayer answers, and the people were going out from my church. ನಾನು ಈ ವಾಕ್ಯಗಳನ್ನ ಅರಿಕೆ ಮಾಡುವುದಕ್ಕಿಂತ ಮೊದಲು ಆ ಒಂದು ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಅನೇಕ ಪ್ರಾರ್ಥನೆಗೆ ಉತ್ತರ ದೊರಕುತ್ತಿರಲಿಲ್ಲ, ಜನರು ಚರ್ಚನ್ನ ಬಿಟ್ಟು ಹೋಗ್ತಾ ಇದ್ರು. ಆದ್ರೆ ಈ ವಾಕ್ಯಗಳನ್ನ ನಾವು ಬರೆದು ಅರಿಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ, so I was very difficult. At the time, I was praying 2 times a day, morning, one hour morning and 1 hour evening. ಜನರು ತುಂಬಿಕೊಳ್ಳಿಕ್ಕೆ ಸ್ಟಾರ್ಟ್ ಆದ್ರು. ಅದ ನಂತರವಾಗಿ ನಾನು ಆವಾಗಿನ ಸಮಯದಲ್ಲಿ ಬೆಳಗ್ಗೆ ಒಂದು ತಾಸು ಮತ್ತೆ ಸಂಜೆ 1 ತಾಸು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. So even though that there was no prayer answers, and not only that, I was not powerful enough to overcome the spiritual problem, the anxious. I was very anxious at that time, so I could not overcome my anxiety even. ನನ್ನ ಜೀವನದಲ್ಲಿ ಅಂದ್ರೆ ಇವೆಲ್ಲ ಅರಿಕೆ ಮಾಡುವುದಕ್ಕಿಂತ ಮುಂಚಿತವಾಗಿದ್ದಂತ ಪ್ರಾರ್ಥನೆ ಜೀವಿತದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಬಂದಂತ ಸಮಸ್ಯೆಗಳನ್ನ, ಚಿಂತೆಗಳನ್ನ ನಾನು ಎದುರಿಸ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ನಾನು ಹೇಗೆ ಇದನ್ನೆಲ್ಲ ಮಾಡ್ಬೇಕೆಂಬುದಾಗಿರುವಂತ ಆ ಒಂದು ಚಿಂತೆಯಲ್ಲೇ ನಾನಿದ್ದೆ. ಅವುಗಳನ್ನ ಯಾವುದಕ್ಕೂ ಕೂಡ, ಯಾಕಂದ್ರೆ ಪ್ರಾರ್ಥನೆಗೆ ಉತ್ತರ ದೊರಕ್ತಾ ಇರ್ಲಿಲ್ಲ. ಈ ಒಂದು ಚಿಂತೆಯೇ ನನ್ನ ಕಾಡ್ತಾ ಇತ್ತು. But when I began to write down these verses, I could destroy anxiety from my heart. ಆದ್ರೆ ಯಾವಾಗ ನಾನು ಈ ವಾಕ್ಯಗಳನ್ನ ಬರೆದುಕೊಂಡು ದೇವರಿಗೆ ಅರಿಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದೋ, ಆಗ ನನ್ನಲ್ಲಿರುವಂತಹ ಚಿಂತೆಗಳನ್ನ ನಾನು ಮುರಿದಾಕ್ಲಿಕ್ಕೆ, ಅದನ್ನ ಜಯಿಸ್ಲಿಕ್ಕೆ ನನಗೆ ದೇವರು ಸಹಾಯ ಮಾಡುತ್ತೆ. So I could see a peace from God was working in my heart. So I became more peaceful and more peaceful, more peaceful. ನಾನು ಈ ವಾಕ್ಯಗಳನ್ನ ಬರ್ಕೊಂಡು ಅರಿಕೆ ಮಾಡಿ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ದೇವರ ಸಮಾಧಾನ ನನ್ನ ಒಳಗಡೆ ಇಳಿಯುವುದನ್ನ ನಾನು ಗ್ರಹಿಸಿಕೊಂಡೆ. ನಾನು ಹೆಚ್ಚು ಹೆಚ್ಚು ಸಮಾಧಾನವನ್ನು ದೇವರಿಂದ ಪಡ್ಕೊಳ್ತಾ ಹೋದೆ. ಹೆಚ್ಚು ಹೆಚ್ಚು ಸಮಾಧಾನ ನನ್ನ ಹೃದಯದಲ್ಲಿ ನೆಲೆಸುತ್ತಾ ಹೋಯ್ತು. So when I was writing these verses instead of my prayer, after about 2 years later, God began to change my church. ನಾನು ಯಾವಾಗ ಈ ವಾಕ್ಯಗಳು ಅರಿಕೆ ಮಾಡ್ಕೊಂಡು ಪ್ರಾರ್ಥನೆ ಮಾಡುತ್ತಾ ಪ್ರಾರಂಭ ಮಾಡಿದ್ನೋ, ಆಮೇಲೆ 2 ವರ್ಷಗಳ ನಂತರವಾಗಿ ನನ್ನ ಇಡೀ ಸಭೆಯ ಪರಿಸ್ಥಿತಿನ ದೇವರು ಬದಲಾವಣೆ ಮಾಡಿದ್ರು. ಆಮೆನ್. People stopped to go out from my church, and I could receive prayer answers individually, personally too. ಜನರು ನನ್ನ ಸಭೆಯನ್ನ ಬಿಟ್ಟು ಹೋಗುವುದನ್ನ ನಿಲ್ಲಿಸಿದ್ರು. ಮಾತ್ರವಲ್ಲ, ವೈಯಕ್ತಿಕವಾಗಿ ಮತ್ತೆ ಸಭೆಯಾಗಿ ನಾವು ಪ್ರಾರ್ಥನೆಗೆ ಉತ್ತರವನ್ನು ಪಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ವು. Right now, I am writing this covenant prayer for 9 years now, but almost there is no problem, and I could overcome the problems. The people and the church is very good. ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಆಲ್ಮೋಸ್ಟ್ ನಾನು 9 ವರ್ಷದಿಂದ ಈ ರೀತಿಯಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ಅಂದ್ರೆ ವಾಕ್ಯವನ್ನ ಬರ್ಕೊಂಡು ಅದನ್ನ ಧ್ಯಾನ ಮಾಡುತ್ತಾ ಅದಕ್ಕೆ ಸ್ತೋತ್ರ ಮಾಡುತ್ತಾ ನಾನು ಇರುವುದರಿಂದ ನಾನು ಈ 9 ವರ್ಷದಿಂದ ಯಾವುದೇ ಸಮಸ್ಯೆ ಬಂದ್ರೂ ಕೂಡ ಜಯಿಸ್ತಾ ಇದ್ದೇನೆ. ಮತ್ತೆ ಸಭೆಯು ಕೂಡ ಉನ್ನತವಾಗಿದೆ, ಉತ್ತಮವಾಗಿ ನಡ್ಕೊಳ್ತಾ ಹೋಗ್ತಾ ಇದೆ. So I am recommending you to write down these verses and confess your belief
with these verses. ನಾನು ನಿಮಗೆ ಬಹಳವಾಗಿ ಬಹಳ ಮುಖ್ಯವಾಗಿರುವಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಈ ವಾಕ್ಯಗಳನ್ನ ಬರ್ಕೊಂಡು ನೀವು ಕೂಡ ಇದನ್ನ ಧ್ಯಾನ ಮಾಡಿ ಅರಿಕೆ ಮಾಡಿ ನೀವು ದೇವರಿಗೆ ಪ್ರಾರ್ಥನೆ ಮಾಡ್ಬೇಕಂತ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೆ. I believe that if you write down these verses confessing Christ, and then it's gonna be much more powerful than your own prayer. ನೀವು ಈ ವಾಕ್ಯಗಳನ್ನೆಲ್ಲ ಬರ್ಕೊಂಡು ಇಲ್ಲಿರುವಂತದ್ದನ್ನ ನೀವು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡುವಾಗ, ಈ ರೀತಿಯಾಗಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಇಂದಿನ ಪ್ರಾರ್ಥನೆಗಿಂತ ಈ ಒಂದು ಪ್ರಾರ್ಥನೆ ಅಂದ್ರೆ ವಾಕ್ಯದ ಮೂಲಕವಾಗಿ ವಾಕ್ಯವನ್ನ ಬರ್ಕೊಂಡು ವಾಕ್ಯವನ್ನ ಆರೈಕೆ ಮಾಡುವುದರ ಮೂಲಕವಾಗಿ ಉಂಟು ಮಾಡುವಂತ ಪ್ರಾರ್ಥನೆ ಈ ಇಂದಿನ ಪ್ರಾರ್ಥನೆಗಿಂತ ಉತ್ತಮವಾಗಿರುತ್ತದೆ, ಉನ್ನತವಾಗಿರುತ್ತದೆ. So I am confessing, I am recommending you to write down these verses. ನಾನು ನಿಮ್ಮೆಲ್ಲರೂ ಕೂಡ ಮುಖ್ಯವಾಗಿ ಹೇಳುವಂತ ಏನಂದ್ರೆ ಈ ವಾಕ್ಯಗಳನ್ನ ಬರ್ಕೊಂಡು ನೀವೆಲ್ಲರೂ ಕೂಡ ದೇವರಿಗೆ ಅರಿಕೆ ಮಾಡಿ. And actually the Christ is the answer, right? The solution. ನಮಗೆ ಮುಖ್ಯವಾಗಿ ನಮಗೆ ಪ್ರಾರ್ಥನೆಗೆ ಉತ್ತರ ದೊರಕುವುದಾಗ್ಲಿ ಅಥವಾ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರಕುವುದಾಗ್ಲಿ ಅದು ಯೇಸು ಕ್ರಿಸ್ತನ ಮಾತ್ರ ಪರಿಹಾರವಾಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. But I am writing down these verses, the reason of our problem too. ನಾವು ಈ ವಾಕ್ಯಗಳನ್ನು ಬರ್ಕೊಂಡು ಅರಿಕೆ ಮಾಡ್ತಾ ಇದ್ದೇವೆ. Because if we understand the reason, and then we can understand the answer more. ನಾವು ವಾಕ್ಯಗಳನ್ನು ಬರ್ಕೊಂಡು ಅರಿಕೆ ಮಾಡುವಾಗ ಆ ಪ್ರಾರ್ಥನೆಗಳಿಗೆ ಹೆಚ್ಚಾಗಿರುವಂತ ಉತ್ತರವನ್ನ ಪಡ್ಕೊಳ್ತೇವೆ. The Christ was given to us because of this reason, right? ಯಾಕೆ ಯೇಸು ಕ್ರಿಸ್ತ ನಮಗೆ ಕೊಡಲ್ಪಟ್ಟನು ಅಂತ ಹೇಳಿದ್ರೆ ಈ ಪಾಪದ ನಿಮಿತ್ತವಾಗಿ, ಪಾಪವನ್ನು ಹೋಗಲಾಡಿಸುವುದರ ನಿಮಿತ್ತವಾಗಿ ಯೇಸು ಕ್ರಿಸ್ತನ ಕೊಡಲ್ಪಟ್ಟನು. So if there is no reason this one, and then Christ didn't need to come and die on the cross. ಈ ಒಂದು ಪಾಪವು ಶಾಪವು ಸೈತಾನನು ಇಲ್ದ ಹೋಗಿದ್ರೆ ಯೇಸು ಕ್ರಿಸ್ತನು ಬರುವಂತ ಅವಶ್ಯಕತೆ ಆಗ್ಲಿ ಆತನ ಶಿಲುಬೆಯಲ್ಲಿ ಸಾಯುವಂತ ಅವಶ್ಯಕತೆ ಇರುತ್ತಿರ್ಲಿಲ್ಲ ಅಲ್ವಾ? So while I'm writing down these verses about the reason, and I am thinking about the reason once more. ನಾವು ಇದನ್ನ ಬರೆಯುವಾಗ ಅಂದ್ರೆ ಏನ್ ಈ ವಾಕ್ಯಗಳ ಪಾಪ ಕುರಿತಾಗಿರುವಂತ ವಾಕ್ಯಗಳನ್ನು ಬರೆಯುವಾಗ ಯಾಕೆ ಈ ಲೋಕಕ್ಕೆ ಯೇಸು ಕ್ರಿಸ್ತನು ಬಂದನು ಎಂಬುದಾಗಿರುವಂತ ಕಾರಣಗಳು ನಮ್ಗೆ ಅರ್ಥವಾಗುತ್ತೆ. Reason is a spiritual reason, right? ಈ ಯೇಸು ಕ್ರಿಸ್ತನು ಬರ್ಲಿಕ್ಕೆ ಮುಖ್ಯವಾಗಿರುವಂತ ಕಾರಣ ಆತ್ಮೀಕವಾಗಿರುವಂತ ಕಾರಣಗಳಾಗಿದೆ ಅಲ್ವಾ? It is not physical reason. ಇದು ಶಾರೀರಿಕವಾಗಿರುವಂತ ಕಾರಣಗಳಲ್ಲ. Many people think the reason of our problem is something physical. ನಮ್ಮ ಸಮಸ್ಯೆಗೆ ನಮ್ಮ ಸಮಸ್ಯೆಗೆ ಕಾರಣ ಏನು ಅಂತ ಹೇಳಿದ್ರೆ ಶಾರೀರಿಕವಾಗಿರುವಂತ ವಿಷಯಗಳಾಗಿದೆ ಅಂತ ಹೇಳಿ ಅನೇಕರು ಯೋಚನೆ ಮಾಡ್ತಾರೆ. So many people think because I don't have money, because my father and mother is very poor, or something like anyway, they think the reason of their problem is something physical. ಅನೇಕರು ಯೋಚನೆ ಮಾಡ್ತಾರೆ, ನಮ್ಮ ಅಪ್ಪ ಅಮ್ಮ ಬಡವರಾಗಿದ್ದಾರೆ, ಅದಕ್ಕೆ ನಾವು ಬಡತನದಲ್ಲಿದ್ದೇವೆ, ಆ ರೀತಿಯಾಗಿ ಅಂದ್ರೆ ಏನೋ ಒಂದು ಶಾರೀರಿಕವಾಗಿರುವಂತ ಸಮಸ್ಯೆಗಳಿರುವುದರಿಂದ ನಾವು ಈ ಸ್ಥಿತಿಯಲ್ಲಿ ಇದ್ದೇವೆ ಎಂಬುದಾಗಿ ಅನೇಕರು ಯೋಚನೆ ಮಾಡ್ತಾರೆ ಅಲ್ವಾ? But God is different, right? God is different. God said the reason is not physical, the spiritual reason. ದೇವರು ಹೇಳ್ತಾ ಇದ್ದಾನೆ ಇದು ಶಾರೀರಿಕವಾಗಿರುವಂತ ಸಮಸ್ಯೆ ಅಲ್ಲ, ಇದು ಬದಲಾಗಿ ಆತ್ಮಿಕವಾದದ್ದು ಇದು ಅಂತ ಹೇಳಿ ದೇವರು ಹೇಳ್ತಾ ಇದ್ದಾನೆ. Original sin is a spiritual reason, right? ಮೂಲವಾಗಿರುವಂತ ಒಂದು ಪಾಪ ಏನಿದೆ, ಆದಾಮನ ಪಾಪ, ಅದು ಆತ್ಮಿಕವಾಗಿರುವಂತ ವಿಷಯವಾಗಿದೆ ಅಲ್ವಾ? Separated from God is something spiritual. ದೇವರಿಂದ ಬೇರ್ಪಡಿಸುವಿಕೆ ಉಂಟಾಗಿದೆ ಅಲ್ಲ, ಅದು ಅದು ಆತ್ಮಿಕವಾಗಿದೆ ಅಲ್ವಾ? The sin is a spiritual, right? Not physical. ಪಾಪ ಅಂತ ಹೇಳುವಂತದ್ದು ಶಾರೀರಿಕವಾಗಿಲ್ಲ, ಅದು ಆತ್ಮಿಕವಾಗಿದೆ ಅಲ್ವಾ? So when we are doing sin, we do that physically, but
if we think the cause of our sinning, it is spiritual. ನಾವು ಶರೀರದಲ್ಲಿ ಪಾಪ ಮಾಡುವಾಗ ನಾವು ಶಾರೀರಿಕವಾಗಿ ಅನ್ಕೊಳ್ತೀವಿ, ಆದ್ರೆ ಅದರ ಹಿಂದೆ ಇರುವಂತ ವಿಷಯ ಅರ್ಥ ಮಾಡ್ಕೊಳ್ಬೇಕು, ಇದು ಆತ್ಮಿಕವಾಗಿದೆ ಅಲ್ವಾ. But Satan is a spiritual being, right? It's not physical. ಸೈತಾನನು ಆತ್ಮವಾಗಿದ್ದಾನೆ, ಅಂದ್ರೆ ಆತ್ಮಿಕವಾಗಿದ್ದಾನಲ್ವಾ, ಅವನೊಂದು ಶಾರೀರಿಕವಾಗಿಲ್ಲ. So reason is a spiritual. That's why answer is a spiritual thing too. ಈ ಎಲ್ಲಾ ಸಮಸ್ಯೆಗಳಿಗೆ ಆತ್ಮಿಕವಾಗಿರುವುದರಿಂದ ಆ ಒಂದು ಪರಿಹಾರ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಆ ಯೇಸು ಕ್ರಿಸ್ತನು ಕೂಡ ಆತ್ಮಿಕವಾಗಿದ್ದಾನೆ ಅನ್ನೋದನ್ನು ನಾವು ಗ್ರಹಿಸ್ತೀವಿ. The reason of original sin is the Satan, right? ಮೂಲವಾಗಿರುವಂತ ಸಿನ್ ಅಥವಾ ಪಾಪ ಏನಾಗಿತ್ತು ಅಂದ್ರೆ ಸೈತಾನಿಂದ ಮಾಡುವಂತದ್ದಾಗಿತ್ತು, ಸೈತಾನಿಂದ ಪ್ರೇರೇಪಣೆಯಿಂದ ಉಂಟಾಗಿದ್ದಾಗಿತ್ತು ಅಲ್ವಾ. Well, why separated from God? Because of Satan, right? ನಾವು ದೇವರಿಂದ ಬೇರ್ಪಡಿಸುವುದು ಯಾಕಾಗಿತ್ತು? ಅದು ಸೈತಾನನ ಮೂಲಕವಾಗಿತ್ತಲ್ವಾ. Why we are sinning still? Because of Satan. ಯಾಕೆ ನಾವು ಇನ್ನೂ ಕೂಡ ಪಾಪ ಮಾಡ್ತಾ ಇದ್ದೀವಿ? ಯಾಕಂದ್ರೆ ಸೈತಾನ ಮೂಲಕವಾಗಿ ಅಲ್ವಾ. So all the reason is spiritual reason. ಈ ಎಲ್ಲಾ ಕಾರಣಗಳು ಆತ್ಮಿಕವಾಗಿದೆ, ಆತ್ಮೀಯ ವಲಯದಲ್ಲಿದೆ. So while writing down these verses, I am thinking about the reason one more and once more, and especially the Satan is the reason. I imprint this message in my heart again and again. ನಾನು ಈ ವಾಕ್ಯಗಳ ಕುರಿತು ಬರ್ಕೊಂಡು ಧ್ಯಾನ ಮಾಡುವಾಗ ಈ ಎಲ್ಲಾ ಸಮಸ್ಯೆಗಳಿಗೆ ಕಾರಣ ಸೈತಾನನಾಗಿದ್ದಾನೆ ಅನ್ನುವಂತ ವಿಷಯ ನನ್ನ ಹೃದಯದಲ್ಲಿ ನಾನು ಬರ್ಕೊಳ್ತಾ ಇದ್ದೇನೆ, ಮುದ್ರಣ ಮಾಡ್ಕೊಳ್ತಾ ಇದ್ದೇನೆ. ನನಗೆ ಅದು ಅರ್ಥ ಆಗ್ತಾ ಇದೆ, ಯಾಕೆ ಇದೆಲ್ಲ ಕಾರಣ ಅಂದ್ರೆ ಸೈತಾನ ಆಗಿದೆ ಅಂತ ಹೇಳಿ ನನಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ. So to confessing Christ, to confess Christ, enjoying and confessing these verses is the fundamental way to resolve our problem. ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅತ್ಯಂತ ಮೂಲಭೂತವಾಗಿರುವಂತ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈ ವಾಕ್ಯಗಳನ್ನ ಬರ್ಕೊಂಡು ಆಮೇಲೆ ನಾವು ಕ್ರಿಸ್ತನ ಮೂಲಕವಾಗಿ ಆರೈಕೆ ಮಾಡುವುದರ ಮೂಲಕವಾಗಿ ಮಾತ್ರವೇ ನಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಬರ್ಕೊಳ್ತಾ. This picture is eternal truth, right? ಈ ಒಂದು ನೀವು ನೋಡ್ತಿರುವಂತ ದೇವರು, ಕ್ರಿಸ್ತನು, ಮನುಷ್ಯನು ಎಂಬುದಾಗಿ ಏನ್ ಹೇಳ್ತಾ ಇದೆ ಈ ಒಂದು ಪಿಕ್ಚರ್ ಅಥವಾ ಈ ಒಂದು ಪೇಪರ್ ಏನ್ ಬರೆಯಲ್ಪಟ್ಟಿದೆ, ಈ ಒಂದು ಒಂದು ಫೋಟೋ ಏನಿದೆ, ಇದು ನಿತ್ಯತ್ವದ ಸತ್ಯವಾಗಿದೆ. This is the same thing, right? ಅದು ಕೂಡ ರೆಡ್ ಲೈನ್ ಅಲ್ಲಿ ತೋರಿಸಿರುವಂತದ್ದು ಕೂಡ ಆ ಸತ್ಯ, ನಿತ್ಯತ್ವದ ಸತ್ಯವಾಗಿದೆ ಅಲ್ವಾ. And then we must do first is Christ, right? ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಮಧ್ಯಸ್ಥಿಕೆ ಸ್ಥಾನದಲ್ಲಿರುವಂತ ಅಥವಾ ಸೆಂಟರ್ ಆಗಿರುವಂತ ಕೇಂದ್ರ ಬಿಂದುವಾಗಿರುವಂತ ಕ್ರಿಸ್ತನನ್ನ ಅರ್ಥ ಮಾಡ್ಕೊಳ್ಬೇಕು. But people are doing is something else. ಕ್ರಿಸ್ತನನ್ನ ಹೊರತುಪಡಿಸಿ ಅವರು ಮನುಷ್ಯನು ಡೈರೆಕ್ಟ್ ಆಗಿ ದೇವರನ್ನ ಸಂಧಿಸಬಹುದು, ಮನುಷ್ಯನು ದೇವರನ್ನ ಡೈರೆಕ್ಟ್ ಆಗಿ ಹೋಗ್ಬೋದು ಎಂಬುದಾಗಿ ಪ್ರಯತ್ನ ಪಡ್ತಾ ಇದ್ರೆ ಅದು ಆಗೋದಿಲ್ಲ ಅಂತ ಗೊತ್ತಾಗಿದೆ. Pastor, wait a minute. I will show you another picture, okay? Okay, Pastor. ಅವರು ಇನ್ನೊಂದು ಚಿತ್ರವನ್ನ ನಮಗೆ ತೋರಿಸಿಕೊಳ್ಳಿಕ್ಕಿದ್ದಾರೆ. Yeah, wait a minute, please. ಸ್ವಲ್ಪ ಮಾಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ.
Thank you, Jesus. Jesus. Okay, can you see this paper? Oh my God. Pastor, can you see this? No, not yet, Pastor. Okay. God, Christ, man only we are seeing. Oh, okay. Sorry about that. Now you can see? Yes, we do, Pastor. Yes, Okay, we are thank able you. to see. Thank you. Let me say again. This is the eternal truth, right? ನಾವಿವಾಗ ನೋಡುತ್ತಿರುವಂತ ಏನು ದೇವರು ಕ್ರಿಸ್ತನು ಮತ್ತೆ ಮನುಷ್ಯನೆಂಬುದಾಗಿ ಏನು ಈ ಲೈನ್ ಅಲ್ಲಿ ಕೊಡಲ್ಪಟ್ಟಿದೆ ಇದು ನಿತ್ಯವಾಗಿರುವಂತ ಒಂದು ಸತ್ಯ. So we can meet God only through Christ, right? ನಾವಾಗ್ಲೇ ಕಲ್ತ್ಕೊಂಡ ಹಾಗೆ ಮನುಷ್ಯನು ದೇವರನ್ನ ಸಂಧಿಸಬೇಕು ಅಂದ್ರೆ ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ಸಂಧಿಸಲಿಕ್ಕೆ ಸಾಧ್ಯ ಅಂತ ಕಲ್ತ್ಕೊಂಡ. And we can receive prayer answers on blessings only through Christ. ನಾವು ಹಾಗೆ ಕಲ್ತ್ಕೊಂಡು ಏನಂತ ಹೇಳಿದ್ರೆ ದೇವರಿಂದ ನಮ್ಮ ಪ್ರಾರ್ಥನೆಗೆ ಉತ್ತರ ದೊರಕಬೇಕು ಅಥವಾ ಆಶೀರ್ವಾದಗಳನ್ನು ಹೊಂದ್ಕೊಳ್ಬೇಕು ಅಂದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ನಮಗೆ ದೇವರಿಂದ ದೊರಕುತ್ತೆ ಎಂಬುದಾಗಿ ತಿಳ್ಕೊಂಡು. So Christ is the only way going up and going down, right? ಯೇಸು ಕ್ರಿಸ್ತನ ಮಾತು ಕೇಳಿದ್ದು ಮೇಲ್ಗಡೆ ದೇವರನ್ನ ದೇವರು ನಮ್ಮನ್ನ ಸಂಧಿಸೋಕ್ಕೂ ಕೂಡ ದೇವರು ಯೇಸು ಕ್ರಿಸ್ತನ ಮಾತ್ರವೇ ಮಧ್ಯಸ್ಥಿಕನಾಗಿದ್ದಾರೆ, ಮಧ್ಯ ಕೇಂದ್ರ ಬಿಂದುವಾಗಿದ್ದಾರೆ. So all the blessing of God is promised in Christ. So it is impossible to enjoy God's blessing out of Christ, right? ಯೇಸು ಕ್ರಿಸ್ತನಲ್ಲಿಯೇ ದೇವರು ನಮಗೆ ಎಲ್ಲಾ ಆಶೀರ್ವಾದಗಳನ್ನು ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. ಆತನಿಲ್ಲದೆ ಆತನನ್ನು ಹೊರತುಪಡಿಸಿ ಬೇರೆ ಯಾವ ವಾಗ್ದಾನಗಳು ಆಶೀರ್ವಾದಗಳು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. And then the first thing we must do is Christ. So nothing is more important than Christ. That is a believer, right? Amen. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ದೇವರ ವಿಷಯ ಬಂದಾಗ ಕ್ರಿಸ್ತನನ್ನ ಹೊರತುಪಡಿಸಿ ಯಾವುದು ಮುಖ್ಯವಲ್ಲ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. But almost the Christians are doing something else more than Christ. ಅನೇಕ ಕ್ರೈಸ್ತರುಗಳು ಮಾಡ್ತಾ ಇರೋದು ಅಂದ್ರೆ ಕ್ರಿಸ್ತರನ್ನ ಬಿಟ್ಟು ಮಾಡುವಂತೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. So they wanna meet God through this way. ಅವರು ತೋರಿಸ್ತಾ ಇದ್ದಾರೆ ನೋಡಿ ಆರೋ ಮಾರ್ಗದಲ್ಲಿ, ಅಂದ್ರೆ ಮನುಷ್ಯ ಡೈರೆಕ್ಟ್ ಆಗಿ ಕ್ರಿಸ್ತರನ್ನ ಬಿಟ್ಟು ಈ ಒಂದು ಬೇರೆ ರೂಟ್ ಅಲ್ಲಿ ಅವನು ಹೋಗಿ ದೇವರನ್ನ ಸಂಧಿಸ್ಬೇಕಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾನೆ. What they are doing as this way the most is their own prayer. ಇಲ್ಲಿ ಆ ಸರ್ಕಲ್ ಹಾಕಿದ್ದಾರೆ, ಎಲ್ಲ ಬಂದ್ಬಿಟ್ಟು ಆ ರೌಂಡ್ ಸರ್ಕಲ್ ಹಾಕಿದ್ದಾರೆ. ಅಲ್ಲಿ ಮನುಷ್ಯನು ತನ್ನ ಸ್ವಂತ ಪ್ರಾರ್ಥನೆ ಮೂಲಕವಾಗಿ ದೇವರನ್ನು ಸಂಧಿಸಬೇಕೆಂಬುದಾಗಿ ಪ್ರಯತ್ನ ಪಡ್ತಾ ಇದ್ದಾನೆ. And giving a lot of devotion and giving a lot of offering, and they have a lot of ways of religious. ನೀವು ಅಲ್ಲಿ ನೋಡ್ತಿರುವುದಾದ್ರೆ ಮನುಷ್ಯರು ದೇವರನ್ನ ಸಂಧಿಸ್ಲಿಕ್ಕೆ ಸ್ವಂತ ಪ್ರಾರ್ಥನೆ, ಕಾಣಿಕೆ ಕೊಡುವಂಥದ್ದು ಅಥವಾ ಧ್ಯಾನ ಮಾಡುವಂಥದ್ದು ಏನೇನೋ ಎಲ್ಲ ಪ್ರಯತ್ನಗಳನ್ನ ಪಡ್ತಾ ಇದ್ದಾನೆ ದೇವರನ್ನ ಸಂಧಿಸ್ಲಿಕ್ಕೆ. So which one is more important for receiving blessing of God, Christ and your own prayer, you think?
ಯೇಸು ಕ್ರಿಸ್ತನ ಮಾತ್ರವೇ ನಮಗೆ ದೇವರನ್ನ ಸಂಧಿಸ್ಲಿಕ್ಕೂ ದೇವರು ನಮ್ಮನ್ನ ಸಂಧಿಸ್ಲಿಕ್ಕಿರುವಂತ ಒಂದೇ ಮಾರ್ಗ. If there is no Christ, no matter how much we pray our own prayer, it is nothing, right? ಯೇಸು ಕ್ರಿಸ್ತನ ಇಲ್ಲದೆ ಇರುವಂತ ಒಂದು ಪ್ರಾರ್ಥನೆ ನೀನು ಎಷ್ಟೇ ಮಾಡಿದ್ರು ಕೂಡ ಅದು ವ್ಯರ್ಥವಾಗಿದೆ ಅಲ್ವಾ? But even though that, almost the Christians think their own prayer is more important than Christ. ಅನೇಕ ಕ್ರೈಸ್ತರು ಯೋಚನೆ ಮಾಡ್ತಾರೆ ಕ್ರಿಸ್ತನಿಗಿಂತ ತಮ್ಮ ಪ್ರಾರ್ಥನೆ ಅತ್ಯಂತ ಮುಖ್ಯ ಅಂತ ಹೇಳಿ ಕೆಲವೊಬ್ರು ಯೋಚನೆ ಮಾಡ್ತಾರೆ. They are doing their own prayer much more than enjoying Christ and confessing Christ. ಯೇಸು ಕ್ರಿಸ್ತನನ್ನು ಆರೈಕೆ ಮಾಡುವುದೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಕ್ರಿಸ್ತನನ್ನು ಹೊರತುಪಡಿಸಿ. I think this is the most fundamental problem for Christian prayer in this age. ಈ ಒಂದು ಕ್ರೈಸ್ತರ ಪ್ರಾರ್ಥನೆಗೆ ಬಹಳ ಮುಖ್ಯವಾಗಿರುವಂತ ಮೂಲಭೂತ ಸಮಸ್ಯೆ ಅಂತ ಹೇಳಿದ್ರೆ ಕ್ರಿಸ್ತನನ್ನು ಹೊರತುಪಡಿಸಿ ಮಾಡ್ತಕ್ಕಂಥ ಕಾರ್ಯ. That's why I am recommend you this prayer. ಈ ಕಾರಣದಿಂದಾಗಿಯೇ ನಾನು ಈ ರೀತಿಯಾಗಿ ಬರೆದುಕೊಂಡು ಆರೈಕೆ ಮಾಡುವಂತ ಒಂದು ಪ್ರಾರ್ಥನೆಯನ್ನ ನಾನು ನಿಮ್ಗೆ ಹೇಳಿಕೊಡ್ತಾ ಇದ್ದೇನೆ. Confessing Christ is the best prayer. ಅತಿ ಉತ್ತಮವಾಗಿರುವಂತ ಒಂದು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ ಅದು ಕ್ರಿಸ್ತನನ್ನ ಆರೈಕೆ ಮಾಡುವುದರ ಮೂಲಕವಾಗಿ ಆಗಿದೆ. ಅದೇ ಉತ್ತಮವಾಗಿರುವಂತ. Confessing Christ is the most powerful prayer. ಯೇಸು ಕ್ರಿಸ್ತನನ್ನು ಆರೈಕೆ ಮಾಡುವಂತ ಒಂದು ಪ್ರಾರ್ಥನೆ ಅತ್ಯಂತ ಬಲಶಾಲಿಯಾಗಿರುವಂತ ಉತ್ತಮ ಪ್ರಾರ್ಥನೆಯಾಗಿದೆ. Actually, confessing Christ is the only prayer promised by God. ಯೇಸು ಕ್ರಿಸ್ತನಿಂದ ಅಥವಾ ದೇವರಿಂದ ವಾಗ್ದಾನ ಮಾಡಲ್ಪಟ್ಟಂತ ಒಂದು ಪ್ರಾರ್ಥನೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನನ್ನೇ ಆರೈಕೆ ಮಾಡುವುದು ಒಂದೇ ಒಂದು ಪ್ರಾರ್ಥನೆ ದೇವರು ಹೇಳಿದರು. Pastor, can you read Matthew chapter 6 verse 33? ಮ್ಯಾಥ್ಯೂ ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 6th chapter 6 verse Matthew 6 verse 33. 33. ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದಯಮಾಡಿ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. Pastor, I have read Pastor. Pastor, are you with that? Yes, Pastor, I have read it. One more time, let me read. Okay. ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. Yeah, the verse said, actually, if we read from verse 25, Jesus said, you don't need to pray this one, that one. 25ನೇ ವಚನದಿಂದ ಓದ್ಕೊಂಡ್ರೆ ನೀವು ಅದು ಬೇಕು ಇದು ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಅದು ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ದೇವರು ಹೇಳ್ತಾರೆ. So finally Jesus said, but seek first his kingdom. His kingdom means the kingdom of God, right? And his righteousness. ದೇವರು ಹೇಳ್ತಾ ಇದ್ರೆ ಮೊದಲು ದೇವರ ರಾಜ್ಯ ಮತ್ತೆ ನೀತಿಗಾಗಿ ತವಕ ಕೊಡ್ಬೇಕು ಅಂತ ಅಲ್ವಾ? And then all these things will be given to you as well. ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ಎಲ್ಲವೂ ಕೊಡಲ್ಪಡುತ್ತೆ ಎಂಬುದಾಗಿ ಹೇಳ್ತಾ ಇದೆ. So what is his kingdom? God's kingdom is promised in Christ. ಹಾಗಾದ್ರೆ ದೇವರ ರಾಜ್ಯ ಯಾವುದು? ದೇವರ ರಾಜ್ಯ ತಾನೇ ಕ್ರಿಸ್ತನಲ್ಲಿ ನಮಗೆ ವಾಗ್ದಾನ ಮಾಡಲ್ಪಟ್ಟಿರುವುದು. There is no kingdom of God out of Christ. ಯೇಸು ಕ್ರಿಸ್ತನ್ ಇಲ್ಲದೆ ಯಾವ ದೇವರ ರಾಜ್ಯ ಇಲ್ಲ. Only we can enjoy the power of his kingdom in Christ.
ದೇವರ ರಾಜ್ಯದ ಬಲವನ್ನ ನಾವು ಅನುಭವಿಸಬೇಕು ಅಂತ ಹೇಳಿದ್ರೆ ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ಆಗಿದೆ ಅಂತ ತಿಳ್ಕೊಳ್ಬೇಕಾಗಿದೆ. So what is the righteousness of God? ಹಾಗಾದ್ರೆ ದೇವರ ನೀತಿ ಅಂದ್ರೆ ಏನು? God is righteous and his word is righteous. His Holy Spirit is righteous. Jesus Christ is righteous, right? ದೇವರು ನೀತಿವಂತನಾಗಿದ್ದಾನೆ, ದೇವರ ವಾಕ್ಯ ನೀತಿಯಾಗಿದೆ, ಯೇಸು ಸ್ವಾಮಿ ನೀತಿಯಾಗಿದ್ದಾರೆ, ಪವಿತ್ರಾತ್ಮನು ನೀತಿಯಾಗಿದ್ದಾನಲ್ವಾ? But I think the representative of God's righteousness is the blood of Jesus. ಯೇಸು ಕ್ರಿಸ್ತನ ನೀತಿ ಅಂತಂತ ಹೇಳಿದ್ರೆ ನಾನು ನೆನೆಸ್ತೇನೆ ಅದು ಯೇಸು ಕ್ರಿಸ್ತನ ರಕ್ತವಾಗಿದೆ, ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದ. And then the meaning seeking his kingdom and his righteousness is seeking Christ. ದೇವರ ರಾಜ್ಯವನ್ನ ದೇವರ ನೀತಿಯನ್ನ ಹುಡುಕಿರಿ ಎಂಬುದಾಗಿ ಏನ್ ಹೇಳ್ತಾ ಇದೆ ಅದು ಕ್ರಿಸ್ತನನ್ನ ಹುಡುಕಿ ಎಂಬುದಾಗಿ ಹೇಳ್ತಾ ಇರುವಂತ ವಿಷಯವಾಗಿದೆ. So what we need to do for seeking Christ is confessing Christ. ಯೇಸು ಕ್ರಿಸ್ತನ ಹುಡುಕೋದು ಅಂದ್ರೆ ಏನರ್ಥ? ಯೇಸು ಕ್ರಿಸ್ತನನ್ನ ಆರೈಕೆ ಮಾಡೋದು. That's I am emphasizing this prayer more than our own prayer. ಅದಕ್ಕಾಗಿಯೇ ನಾನು ಈ ಒಂದು ವಿಷಯವನ್ನ ತುಂಬಾ ಒತ್ತಿ ಹೇಳ್ತಾ ಇದ್ದೇನೆ. ನಮ್ಮ ಸ್ವಂತ ಮಾಡುವಂತ ಪ್ರಾರ್ಥನೆಗಿಂತ ಆ ಯೇಸು ಕ್ರಿಸ್ತನ ವಾಕ್ಯವನ್ನ ಆರೈಕೆ ಮಾಡುವಂತ ಒಂದು ಪ್ರಾರ್ಥನೆ ನೀವು ಮಾಡ್ಬೇಕು. ಅದನ್ನೇ ನಾನು ನಿಮ್ಮೆಲ್ಲರೂ ಕೂಡ ಹೇಳಿಕೊಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ. You can pray your own prayer topic. I am praying on my own prayer topic too, but this prayer is the fundamental prayer. ನಾನು ನನಗೆ ಇಷ್ಟ ಬಂದ ಹಾಗೆ, ನೀವು ನಿಮ್ಗೆ ಇಷ್ಟ ಬಂದ ಹಾಗೆ ನೀವು ಪ್ರಾರ್ಥನೆ ಮಾಡಬಹುದಾದ್ರೆ, ನಮಗೆ ದೇವರು ಇಷ್ಟಪಡುವಂತ ಒಂದು ಪ್ರಾರ್ಥನೆ ಬೇಕು ಅಂತ ಹೇಳಿದ್ರೆ ಈಗ ನಾವ್ ಹೇಳ್ತಿರುವಂತ ಅಂದ್ರೆ ಆರೈಕೆ ಮಾಡಿ ದೇವರ ವಾಕ್ಯವನ್ನು ಬರೆದು ಆತನನ್ನ ಆರೈಕೆ ಮಾಡುತ್ತಿರುವಂತ ಪ್ರಾರ್ಥನೆ ಮೂಲಭೂತ ಮತ್ತೆ ಅತ್ಯಂತ ಪ್ರಾಮುಖ್ಯವಾಗಿರುವಂತ ಪ್ರಾರ್ಥನೆ ಆಗಿರುತ್ತೆ. Try this covenant prayer by writing down once a day to confess Christ, and then by the time passes, you can understand this prayer is more powerful for receiving prayer answers. ನಾನು ದಿನಕ್ಕೆ ಒಮ್ಮೆ ಆದ್ರೂ ಈ ವಾಕ್ಯವನ್ನು ಬರೆದು ಈ ಒಂದು ಒಡಂಬಡಿಕೆಯ ವಾಕ್ಯಗಳನ್ನ ಬರ್ಕೊಂಡು ಧ್ಯಾನ ಮಾಡುತ್ತಾ ಆರೈಕೆ ಮಾಡುತ್ತಾ ಪ್ರಾರ್ಥಿಸ್ತೇನೆ. ಇದರ ನಿಮಿತ್ತವಾಗಿ ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾ ಇದ್ದೇನೆ. ನೀವು ಕೂಡ ಹಾಗೆ ಹೊಂದಿಕೊಳ್ಳುವರಾಗಿದ್ರೆ ಅಂತ ಹೇಳಿ ನಾನು ನಂಬ್ತೇನೆ ನೀವು ಮಾಡುವಾಗ. So today I shared my prayer, my fundamental prayer to you. ನಾನಿವತ್ತು ನಿಮ್ಮೊಟ್ಟಿಗೆ ಬಹಳ ಮುಖ್ಯವಾಗಿರುವಂತ ಅಂದ್ರೆ ಮೂಲಭೂತವಾಗಿರುವಂತ ನನ್ನ ಪ್ರಾರ್ಥನೆಯ ಜೀವಿತದ ಬಗ್ಗೆ ನಿಮ್ಮೊಟ್ಟಿಗೆ ಹೇಳ್ಕೊಳ್ತಾ ಇದ್ದೆ. I think this is very important. ನಾನು ಯೋಚಿಸ್ತೇನೆ ಇದು ಅತ್ಯಂತ ಮುಖ್ಯವಾಗಿರುವಂತ ವಿಷಯವಾಗಿದೆ ಅಂತ ಹೇಳಿ ನಾನು ನೆನೆಸ್ತೀನಿ. Is there any questions? ನಿಮ್ಗೆ ಏನಾದ್ರೂ ಕೂಡ ಪ್ರಶ್ನೆಗಳಿದ್ರೆ ದಯಮಾಡಿ ನೀವು ಕೇಳಬಹುದು. Pastor, thanks, Pastor. You are giving a very good notes, especially. So it is so helpful, and also with picture you are showing, maybe it is all for us to easy to understand. So thank you so much. Okay. It is very easy to understand than previous classes ginta ನಮಗೆ ಇದು ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಲ್ವಾ? It's so easy to understand than previous classes, Pastor. So thank you so much. Thank you. ಬೇರೆ ಯಾವ್ದಾದ್ರು ಕ್ವಶನ್ ಇದ್ರೆ ದಯಮಾಡಿ ಕೇಳ್ಕೊಳ್ಳಿ. ಬೇರೆ ಯಾರಿಗಾದ್ರು? ಪಾಸ್ಟರ್ ಶಿವಯ್ಯ, ಪಾಸ್ಟರ್, ಬೇರೆ ಏನಿವನ್? Say that again, please. ನಿಮ್ಗೆ ಏನಾದ್ರು ಕ್ವಶನ್ ಇದ್ರೆ ಕೂಡ ನೀವು ಕೇಳಬಹುದು. If you have any question, please kindly ask. Okay. So if they don't have a question, I will pray. Okay, ನಿಮಗೆ ಏನಾದ್ರು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡೋಣ. Okay, Father God, thank you very much for you being with us in this Bible study. ಪರಿಶುದ್ಧನಾಗಿರುವ ತಂದೆಯೇ, ಈ ಒಂದು ವಾಕ್ಯ ಧ್ಯಾನದಲ್ಲಿ ನಮ್ಮ ಜೊತೆ ನೀವು ಇದ್ದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ.
Father God, thank you very much for you giving us a lot of understanding and opening our spiritual eyes. ತಂದೆಯಾದ ದೇವರೇ, ನಿನ್ನ ವಾಕ್ಯದ ಕುರಿತು ಅನೇಕ ವಿವೇಕವನ್ನ, ಜ್ಞಾನವನ್ನ ನಮಗೆ ಕೊಡ್ತಾ ಇದ್ದೀರಾ. ಅದಕ್ಕಾಗಿ ದೇವರೇ ನಿಮ್ಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. Let us understand the gospel more and be the witness to save India. ನಾವು ಭಾರತ ದೇಶವನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಸುವಾರ್ತೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತ ಕೃಪೆಯನ್ನು ಕೊಡಿರಿ. So bless all the pastors and lay leaders who are in this Bible study. ಈ ಒಂದು ಸತ್ಯವೇದ ಅಧ್ಯಯನದಲ್ಲಿರುವಂತ ಎಲ್ಲಾ ಸೇವಕರುಗಳನ್ನು ಎಲ್ಲರನ್ನ ಆಶೀರ್ವಾದ ಮಾಡಿ. So open our eyes to understand your gospel more. Pastor? Pastor. Okay. In the name of Jesus, I pray. ಯೇಸು ಕ್ರಿಸ್ತನ ಅಧಿಕಾರದಲ್ಲಿ ಕೇಳಿಕೊಳ್ಳುತ್ತೇನೆ. Amen.